ಯೋ ಗಾಯ್ಸ್, ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಟೇಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಬ್ಬ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿ ಕುಕ್ ಮಾಡ್ತಾನೆ, ಒಬ್ಬ ಸಂಪ್ರದಾಯ ಪ್ರಕಾರ ಕುಕ್ ಮಾಡ್ತಾನೆ. ಸೊ ಇವರಿಬ್ಬರ ಮಧ್ಯ ನಡೆಯೋ ಅಡಿಗೆ ಯುದ್ಧನೇ ಈ ಮೂವಿ. ಬರೀ ಅಡಿಗೆ ಮಾತ್ರ ಇರಲ್ಲ, ಅದ್ರ ಹಿಂದೆ ಇರೋ ಕಷ್ಟ, ನೋವು, ದ್ರೋಹ, ಎಮೋಷನ್ಸ್ ಎಲ್ಲವನ್ನು ಸೇರಿ ಸೂಪರ್ ಆಗಿ ಮಾಡಿರೋ ಮೂವಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2017 ಅಲ್ಲಿ ರಿಲೀಸ್ ಆಗಿದ್ದ ಕುಕ್ ಅಪ್ ಎ ಸ್ಟ್ರೋಮ್ ಅನ್ನೋ ಚೈನೀಸ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಚೈನಾ ಸ್ಪಿಂಗ್ ಅವೆನ್ಯೂ ಅನ್ನೋ ಸ್ಟ್ರೀಟ್ ಅಲ್ಲಿ ತುಂಬಾ ರೆಸ್ಟೋರೆಂಟ್ಸ್ ಇದೆ. ಅಲ್ಲಿ ತುಂಬಾ ಟೇಸ್ಟಿಯಾದ ಫುಡ್ ಸಿಗುತ್ತೆ. ಆದ್ರೆ ಎಲ್ಲ ರೆಸ್ಟೋರೆಂಟ್ಸ್ ಗಳಿಗಿಂತಾನು ಒಂದು ಅಂಗಡಿಯಲ್ಲಿ ಮಾತ್ರ ಯಾವಾಗ್ಲೂ ರಶ್ ಆಗೇ ಇರುತ್ತೆ. ಅದೇ 7 ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡಿ 30 ವರ್ಷಗಳಾಯ್ತು. ಆದ್ರೂ ಇನ್ನವೇ ಈ ರೆಸ್ಟೋರೆಂಟ್ ಸೂಪರ್ ಆಗಿ ರನ್ ಆಗ್ತಾ ಇದೆ. ಸೊ ಆ ಅಂಗಡಿ ಬಗ್ಗೆ ಇಂಟರ್ವ್ಯೂ ಮಾಡೋಕೆ ಮೀಡಿಯಾ ಇಂದ ಬಂದಿದ್ದಾರೆ. ಇಲ್ಲಿ ಕನ್ನಡಿ ಹಾಕೊಂಡಿದ್ದಾಳಲ್ಲ ಹುಡುಗಿ, ಇವಳೇ ಈ ಕಥೆಯ ಹೀರೋಯಿನ್. ಪಕ್ಕದಲ್ಲಿ ನಿಂತಿರೋದು ನಮ್ಮ ಹೀರೋ ಅವರ ಫ್ರೆಂಡ್. ನಮ್ಮ ಹೀರೋಯಿನ್ ಹತ್ರ 7 ರೆಸ್ಟೋರೆಂಟ್ ಬಗ್ಗೆಯ ಹೆಮ್ಮೆಯ ವಿಷಯಗಳನ್ನ ಕೇಳಿ ತಿಳ್ಕೊಂಡು, ಎಲ್ಲಿ ನಮ್ಮ ಪ್ರೋಗ್ರಾಮಿನ ಹೀರೋ, ಈ ಅಂಗಡಿಯ ಚೆಫ್ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಅವನ ಎಂಟ್ರಿ. ಕೈಯಲ್ಲಿ ಒಂದು ಚಾಕು ತಗೊಂಡು ಚಿಕನ್ ನ ನೀಟಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಚಿಕನ್ ನೂಡಲ್ಸ್ ಮಾಡ್ತಾ ಇದ್ದಾನೆ. ಚಿಕನ್ ನೂಡಲ್ಸ್ ಮಾಡೋದು ಅಷ್ಟು ದೊಡ್ಡ ವಿಷಯನ ಅನ್ಕೊಂಡ್ರೆ ನಮ್ಮ ಹೀರೋ ಅದನ್ನ ಸೂಪರ್ ಆಗಿ ಸಂಪ್ರದಾಯ ಪ್ರಕಾರ ಕುಕ್ ಮಾಡ್ತಾ ಇದ್ದಾನೆ. ಈ ಸೀನ್ ನೋಡ್ಬೇಕಾದ್ರೆ ನನಗೇನೆ ಬಾಯಲ್ಲಿ ಎಂಜಿಲ್ ಬಂದ್ಬಿಡ್ತು. ಮೀಡಿಯಾದವರು ಅವರು ಏನ್ ಅಡಿಗೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕುಕ್ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾಳೆ. ಫಸ್ಟ್ ಚಿಕನ್, ಆಮೇಲೆ ಸೋಯಾ ಸಾಸ್, ಆಯಿಲ್, ನೀರು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾರೆ. ಅದು ಚೆನ್ನಾಗಿ ಬೆಂದ ಮೇಲೆ ಅದನ್ನ ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡ್ತಾರೆ. ಆಮೇಲೆ ಜಿಂಜರ್ ಮತ್ತೆ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಆನಿಯನ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಇವಾಗ ಬೆಂದಿರೋ ಚಿಕನ್ ಇಂದ ಬರೋ ನೀರು ಪ್ಲಸ್ ಇವರು ಆಡ್ ಮಾಡಿರೋ ಆಯಿಲ್ ಮತ್ತೆ ಮಸಾಲೆ ಎಲ್ಲ ಸೇರಿ ಸೂಪರ್ ಆಗಿ ಒಂದು ಸ್ಮೆಲ್ ಕೊಟ್ಟು ನಿಲ್ಲುತ್ತೆ. ಅದ್ರ ಮೇಲೆ ಇವರು ಮಾಡಿದ ನೂಡಲ್ಸ್ ನ ಇಟ್ಟು ಸ್ಮೆಲ್ಲಿಗಾಗಿ ಸ್ವಲ್ಪ ತುಳಸಿನ ಅದ್ರ ಮೇಲಿಟ್ಟು ಆ ಪಾತ್ರೆನ ಮುಚ್ಚಿ ಫುಲ್ ಕವರ್ ಮಾಡಿ ಸೈಡ್ ಅಲ್ಲಿ ಬಿಸಿ ನೀರನ್ನ ಸುರಿತಾರೆ. ಆವಾಗ ಆ ಪಾತ್ರೆಯಲ್ಲಿ ಒಂದು ಹೋಲ್ ಇರುತ್ತೆ. ಅದನ್ನ ಕೈ ಬೆರಳಿಟ್ಟು ಕ್ಲೋಸ್ ಮಾಡ್ಕೋಬೇಕಾದ್ರೆ ಒಳಗಡೆ ಆ ತುಳಸಿ ಫ್ಲೇವರ್ ಚೆನ್ನಾಗಿ ಆ ಚಿಕನ್ ಒಳಗಡೆ ಇಳಿಯುತ್ತೆ. ಇವಾಗ ಚಿಕನ್ ನೂಡಲ್ಸ್ ರೆಡಿ ಆಗಿದ್ದ ತಕ್ಷಣ ಮೀಡಿಯಾ ಹುಡುಗಿ ತಗೊಂಡು ತಿನ್ನೋಕೆ ಟ್ರೈ ಮಾಡ್ತಾಳೆ. ಆವಾಗ ಹೀರೋ ಅವಳನ್ನ ತಡಿದು, ಏನು ನೀವು ವಿಡಿಯೋ ಮಾಡೋಕೆ ತಾನೇ ಬಂದಿರೋದು, ಊಟ ಮಾಡೋಕೆ ಇಲ್ಲ ಅಲ್ವಾ, ಊಟ ಮಾಡ್ಬೇಕು ಅಂದ್ರೆ ಹೋಗಿ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ತುಂಬಾ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸೊ ಮೀಡಿಯಾದವರು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಆವಾಗ ಒಬ್ಬ ಆ ಕ್ಯೂನ ದಾಟಿ ಅವನ್ ಪಾಡಿಗೆ ಒಳಗಡೆ ಬಂದು ಟೇಬಲ್ ನಲ್ಲಿ ಕೂತ್ಕೊಂಡು, ಯಾರಪ್ಪ ಇಲ್ಲಿ ವೆಯ್ಟರ್ ಬಾರಪ್ಪ ಅನ್ಬೇಕಾದ್ರೆ ನಮ್ಮ ಹೀರೋನು ಆರ್ಡರ್ ತಗೊಳ್ಳೋಕೆ ಹೋಗಿ ನಿಂತ್ಕೋ ತಾನೆ. ನೋಡಪ್ಪ, ನಿಮ್ಮ ಅಂಗಡಿಯಲ್ಲಿ ಇರೋ ಎಲ್ಲ ಡಿಶ್ ಅಲ್ಲೂ 2 ಪ್ಲೇಟ್ ತಗೊಂಡು ಬಾ. ಅದರಲ್ಲಿ ಆಯಿಲ್ ಮತ್ತೆ ಸಾಲ್ಟ್ ಕಡಿಮೆ ಇರಲಿ, ಯಾಕೆ ಅಂದ್ರೆ ನನ್ನ ಹೆಲ್ತ್ ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ಬೇಕಾದ್ರೆ ಆವಾಗ ನಮ್ಮ ಹೀರೋ ನೋಟ್ ಮಾಡ್ಕೊಂಡಿದ್ದ ಆ ಶೀಟ್ ನ ಅವನ ಕೈಗೆ ಕೊಡ್ಬೇಕಾದ್ರೆ ಅದರಲ್ಲಿ ಹೊರಗಡೆ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ಬಾರೋ ಡ್ಯಾಶ್ ಅನ್ನೋ ತರ ಬರ್ದಿದೆ. ಅದಕ್ಕೆ ಆ ಅಂಕಲು, ಹೇ ನಾನು ಯಾರು ಗೊತ್ತೇನೋ, ನನ್ನ ಬಾಸ್ ಯಾರು ಗೊತ್ತೇನೋ, ನಮಗೆ ಎಷ್ಟು ಬಿಲ್ಡಿಂಗ್ ಇದೆ ಗೊತ್ತೇನೋ, ನಿನ್ ಬಗ್ಗೆನೂ ನಿನ್ನ ಬಾಸ್ ಬಗ್ಗೆನೂ ತಿಳ್ಕೊಂಡು ನಾನೇನ್ ಮಾಡ್ಲಿ, ಸುಮ್ನೆ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡು ಬನ್ನಿ ಅಂತ ಕೈಕೋ ಹೇಳ್ಬೇಕಾದ್ರೆ ಅಂಕಲ್ ಟೆನ್ಷನ್ ಆಗಿ ಅವನು ಕೂತಿರೋ ಟೇಬಲ್ ನ ಎತ್ತಿ ಬಿಸಾಕೋಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋ ಕೈಕೋ ಅವನನ್ನ ತಡಿದು ಹೋಗಿ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಅನ್ನೋ ತರ ಸನ್ನೆ ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಲಂಡನ್ ಪ್ರಿನ್ಸ್ ಗೆ ಇವಾಗ ಮಗು ಹುಟ್ಟಿದೆ. ಸೊ ಅದನ್ನ ಸೆಲೆಬ್ರೇಟ್ ಮಾಡೋ ರೀತಿಯಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ. ಅಲ್ಲಿರೋ ಚೆಫ್ ಗಳಲ್ಲಿ ಒಬ್ಬನೇ ನಮ್ಮ ಪೌಲ, ಈ ಮೂವಿಯ ಸೆಕೆಂಡ್ ಹೀರೋ. ನಮ್ಮ ಹೀರೋ ಕೈಕೋ ಹೇಗೆ ಸಂಪ್ರದಾಯ ಪ್ರಕಾರ ಅಡಿಗೆ ಮಾಡ್ತಾನೋ ಅದೇ ರೀತಿನೇ ನಮ್ಮ ಪೌಲ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿ ಸೂಪರ್ ಆಗಿ ಅಡಿಗೆ ಮಾಡ್ತಾನೆ. ಅದ್ರಲ್ಲೂ ಇವನ್ ಮಾಡೋ ಪ್ರೆಸೆಂಟೇಶನ್ ಸಖತ್ತಾಗಿ ಇರುತ್ತೆ. ನೋಡೋಕೆ ಮಾತ್ರ ಅಲ್ಲ, ಅದನ್ನ ತಿಂದು ನೋಡ್ಬೇಕಾದ್ರೆ ಬಾ 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 ಹಾಗಿರುತ್ತೆ. ಇವಾಗ ಕೂಡ ನೋಡಿ, ನಮ್ಮ ಪೌಲ್ ಮಾಡಿದ ಡಿಶ್ ತುಂಬಾನೇ ಇಷ್ಟ ಆಗ್ಬಿಟ್ಟಿದ್ರಿಂದ ರಾಣಿ ಅವರೇ ಎದ್ದು ನಿಂತು ಅವನನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅಷ್ಟು ದೊಡ್ಡ ವಿಐಪಿನೇ ಇವನನ್ನ ಹೋಗ್ಲಿ ಅಪ್ರಿಶಿಯೇಟ್ ಮಾಡಿದ್ರಿಂದ ನಮ್ಮ ಪೌಲ್ ತುಂಬಾನೇ ಫೇಮಸ್ ಆಗ್ಬಿಟ್ಟ. ಎಲ್ಲ ನ್ಯೂಸ್ ಮ್ಯಾಗಝೀನ್ಸ್ ನಲ್ಲೂ ನಮ್ಮ ಪೌಲ್ ಅಡಿಗೆ ಬಗ್ಗೆನೇ ಹೋಗ್ಲಿ
ಹೋಗ್ಲಿ ನ್ಯೂಸ್ ಹಾಕಿದ್ದಾರೆ. ನಮ್ಮ ಪೌಲ್ಗೆ ಒಬ್ಬಳು ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ. ಅವಳನ್ನ ಕರ್ಕೊಂಡು ಇವಾಗ ಪೌಲ್ ಕೆಲಸ ಮಾಡ್ತಾ ಇರೋ ಆ ದೊಡ್ಡ ರೆಸ್ಟೋರೆಂಟ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ನಮ್ಮ ಪೌಲ್ಗೆ ಚಪ್ಪಾಳೆ ಮಾಡ್ತಾ ಇದ್ದಾರೆ. ಆವಾಗ ಓನರ್, ಏನಪ್ಪ ರಾಣಿಯನ್ನೇ ಇಂಪ್ರೆಸ್ ಮಾಡಿಬಿಟ್ಟೆ, ನಿನಗಾಗಿ ಒಂದು ಸರ್ಪ್ರೈಸ್ ನ್ಯೂಸ್ ಇದೆ. ಇನ್ ಮುಂದೆ ಈ ರೆಸ್ಟೋರೆಂಟ್ಗೆ ನೀನೇ ಹೆಡ್ ಚೆಫ್ ಅಂತ ಹೇಳ್ಬೇಕಾದ್ರೆ ಅದನ್ನ ಒಪ್ಕೋತಾ ಇಲ್ಲ. ನಾನು ಮಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ತಂದೆ ಕೊರಿಯನ್, ಅಮ್ಮ ಚೈನಾದವರು. ಸೊ ನನ್ನ ಆಕ್ಟಿವಿಟೀಸ್ ಎಲ್ಲ ಬೇರೆ ತರ ಇರುತ್ತೆ, ಇದು ನನಗೆ ಸೆಟ್ ಆಗಲ್ಲ ಅನ್ಬೇಕಾದ್ರೆ, ಸರಿ ಕಣಪ್ಪ, ಇದೇ ತರ ಹೋಟೆಲ್ಸ್ ನಮಗೆ ಬೇರೆ ಕಂಟ್ರಿಗಳಲ್ಲೂ ಇದೆ, ನಿನಗೆ ಯಾವ ಕಂಟ್ರಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗಿ ಕೆಲಸ ಮಾಡು ಅಂತ ಓನರ್ ಹೇಳಿದ್ರೆ, ಈ ಹೋಟೆಲ್ಗಳಲ್ಲಿ ಹೆಡ್ ಚೆಫ್ ಆಗಿ ಇರೋದು ಅಲ್ಲ ನನ್ನ ಆಂಬಿಷನ್ ಬೇರೆ. ನಾನು ಅದನ್ನ ಫಾಲೋ ಮಾಡಿ ಹೋಗ್ತೀನಿ. ಒಂದು ದೊಡ್ಡ ಅಂತಸ್ತಿಗೆ ಬಂದ ಮೇಲೆ ಮತ್ತೆ ಮೀಟ್ ಆಗೋಣ, ಹೋಗಿದ್ದು ಬರ್ತೀನಿ ಬ್ರೂಡೆ ಅನ್ನೋ ತರ ಮಾತಾಡಿಬಿಟ್ಟು ಅವನ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ ಪೌಲ. ಈ ಕಡೆ ನಮ್ಮ ಕೈಕೋ ಅವನ ನಾಯಿ ಮರಿಗಳಿಗೆ ಊಟ ಕೊಟ್ಬಿಟ್ಟು ಹಾಗೆ ಅವನ ಚಿಕ್ಕ ವಯಸ್ಸಿನ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾನೆ. ಚಿಕ್ಕದನಲ್ಲಿ ಕೈಕೋ ಈರುಳ್ಳಿ ಕಟ್ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದೆ ಕೈನ ಕಟ್ ಮಾಡ್ಕೋತಾನೆ. ಆವಾಗ ಹಿಂದೆ ಅಡುಗೆ ಮಾಡ್ತಾ ಇದ್ದ ಅವನ ತಂದೆ ಅಯ್ಯಯ್ಯೋ ಅಂತ ಬಡ್ಕೋತಾರೆ ಅಂತ ನೋಡಿದ್ರೆ, ಇನ್ ಮುಂದೆ ಕಿಚನ್ ಕಡೆನೆ ಬರ್ಬೇಡ ನೀನು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಪ್ಪ ಅಂತ ಕೇಳಿದ್ರೆ, ಒಂದು ಈರುಳ್ಳಿನ ಕೂಡ ಕಟ್ ಮಾಡೋಕೆ ಗೊತ್ತಿಲ್ಲ ನಿನಗೆ, ಒಂದು ಚೆಫ್ ಆಗೋ ಗುಣನೇ ನಿನ್ನ ಹತ್ರ ಇಲ್ಲ ಅಂತ ಬೈಬೇಕಾದ್ರೆ, ಇಲ್ಲ ಅಪ್ಪ ನಾನು ಟ್ರೈ ಮಾಡ್ತೀನಿ. ಏನನ್ನ ನೀನು ಟ್ರೈ ಮಾಡೋದು, ಒಂದು ಚೆಫ್ ಆಗ್ಬೇಕು ಅಂದ್ರೆ ಸುಮ್ನೆ ಅಡುಗೆ ಮಾಡಿದ್ರೆ ಸಾಕಾಗಲ್ಲ, ಕಣ್ಣು, ಮೂಗು, ನಾಲ್ಗೆ, ಹೃದಯ ಅಂತ ಆತ್ಮಾರ್ಥವಾಗಿ ಅಡುಗೆ ಮಾಡ್ಬೇಕು. ನೀನು ನನ್ನ ಮಗ ಅಂತ ಹೊರಗಡೆ ಹೇಳ್ಕೋಬೇಡ, ನನಗೆ ಅವಮಾನ ಆಗುತ್ತೆ ಅಂತ ಚೀಪ್ ಆಗಿ ಬೈದ್ ಬಿಡ್ತಾರೆ ತಂದೆ. ಯಾಕೆ ಅಂದ್ರೆ ನಮ್ಮ ಕೈಕೋ ಅವರ ತಂದೆ ಮೌಂಟೇನ್ ಕೋ ಒಂದು ಅದ್ಭುತವಾದ ಚೆಫ್, ದೊಡ್ಡ ಚೆಫ್. ನಮ್ಮ ಕೈಕೋ ಅವನ ತಂದೆಗಾಗಿ ಕುಕ್ ಮಾಡಿದ್ದ ನೂಡಲ್ಸ್ ನ ಅವನಿಗೇನೆ ತಂದೆ ಕೊಟ್ಬಿಟ್ಟು, ನೀನೇ ತಿನ್ನು, ನೀನ್ ತಾನೇ ಮಾಡ್ದೆ ಅಂತ ಹೇಳ್ಬಿಟ್ಟು ನಮ್ಮ ಕೈಕೋ ಅವನ ಮಾಸ್ಟರ್ ಅಂದ್ರೆ ಮೌಂಟೇನ್ ಕೋ ಅವರ ಫ್ರೆಂಡ್ ಸೆವೆನ್ ನ ಕರೆದು, ನಾನು ಇಲ್ಲಿಂದ ಹೊರಡ್ತೀನಿ ಅನ್ಬೇಕಾದ್ರೆ, ಹೇ ಏನಪ್ಪ ಹೇಳ್ತಾ ಇದೀಯಾ, ನಿನ್ನ ಮಗ ಇಲ್ಲೇ ಇದ್ದಾನೆ, ಹೊರಗಡೆ ಹೋಗಿ ಏನನ್ನ ಸಾಧನೆ ಮಾಡ್ತೀಯಾ, ನಾನು ಹೋಗ್ಲೇಬೇಕು, ನನ್ನ ಮಗನನ್ನ ನೀವು ಜೋಪಾನವಾಗಿ ನೋಡ್ಕೊಳ್ಳಿ ಅನ್ಬೇಕಾದ್ರೆ, ಆವಾಗ ನಮ್ಮ ಕೈಕೋ ಇದನ್ನ ಕೇಳ್ಕೊಂಡು, ಅಪ್ಪ ಎಲ್ಲಿಗೆ ಹೋಗ್ತೀರಾ, ನಾನು ನಿಮ್ಮ ಜೊತೆ ಬರ್ತೀನಿ, ಕರ್ಕೊಂಡು ಹೋಗಿ. ನೀನು ಬರ್ಬಾರ್ದು ಅನ್ಬೇಕಾದ್ರೆ, ನನಗೆ ನೀವಂದ್ರೇನೆ ಇಷ್ಟ ಇಲ್ಲ, ನಿಮ್ಮನ್ನ ನೋಡೋಕೆ ಇರಿಟೇಟ್ ಆಗುತ್ತೆ, ನನ್ನ ನೋಡೋಕೆ ಯಾವತ್ತು ಬರ್ಲೇಬೇಡಿ ನೀವು ಅಂತ ನಮ್ಮ ಕೈಕೋಣೆ ಟೆನ್ಷನ್ ಆಗಿ ಅವನ ತಂದೆಗೆ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸ್ಬಿಟ್ಟಿರ್ತಾನೆ. ಇವಾಗ ಪ್ರೆಸೆಂಟ್ ನಮ್ಮ ಪೌಲ್ ಚೈನಾಗೆ ಬಂದಿದ್ದಾನೆ. ಅಲ್ಲಿರೋ ಒಂದು ಮೀನು ಮಾರ್ಕೆಟ್ಗೆ ಹೋಗಿ ದೊಡ್ಡ ಸೈಜ್ ಮೀನು ಕೊಡಿ ಅಂತ ಕೇಳ್ಬೇಕಾದ್ರೆ, ದೊಡ್ಡ ಸೈಜ್ ಎಲ್ಲ ಇಲ್ಲ, ಚಿಕ್ಕ ಮೀನುಗಳೇ ಇರೋದು ಅಂತ ಅಂಗಡಿ ಅವನು ಹೇಳ್ಬೇಕಾದ್ರೆ, ಸರಿ ಚಿಕ್ಕ ಮೀನಾಗಿದ್ರು ಪರವಾಗಿಲ್ಲ, ಚೆನ್ನಾಗಿರ್ಲಿ ಅಂತ ಮೀನುಗಳನ್ನ ನೋಡ್ತಾ ಇರ್ತಾನೆ ಪೌಲ್. ಆವಾಗ ಅಲ್ಲಿಗೆ ನಮ್ಮ ಕೈಕೋ ಬಂದು, ಏನು ಮೀನು ರೆಡಿಯಾಗಿದ್ಯಾ ಅಂತ ಕೇಳ್ಬೇಕಾದ್ರೆ ತಕ್ಷಣ ಒಂದು ದೊಡ್ಡ ಸೈಜ್ ಮೀನನ್ನ ತೆಗೆದು ಕೊಡ್ತಾ ಇದ್ದಾನೆ ಅಂಗಡಿ ಅವನು. ಇದನ್ನ ನೋಡಿದ ಪೌಲ್ ಟೆನ್ಷನ್ ಆಗ್ತಾನೆ. ಏನಪ್ಪ ನೀನು, ನಾನು ಕೇಳಿದಾಗ ಇಲ್ಲ ಅಂತ ಹೇಳ್ದೆ, ಇವಾಗ ಎಲ್ಲಿಂದ ಬಂತು ದೊಡ್ಡ ಸೈಜ್ ಮೀನು? ಇಲ್ಲ ಸಾರ್, ಇವರು ರೆಗ್ಯುಲರ್ ಆಗಿ ನಮ್ಮ ಹತ್ರನೇ ಮೀನು ತಗೋತಾ ಇರೋದು, ಮತ್ತೆ ಇಷ್ಟು ದೊಡ್ಡ ಮೀನನ್ನ ಅಡುಗೆ ಮಾಡೋಕೆ ಕೈಕೋ ಕೈಯಲ್ಲಿ ಮಾತ್ರನೇ ಆಗೋದು ಅಂತ ಕೈಕೋಗೆ ಮೀನನ್ನ ಕೊಡ್ಬೇಕಾದ್ರೆ ನಮ್ಮ ಪೌಲ್ ಬಿಡೋ ತರ ಇಲ್ಲ. ಅದಕ್ಕೆ ಕೈಕೋನ ಕರೆದು, ನೀನು ಈ ಅಂಗಡಿಯವರು ಹೇಳಿದ ಹಾಗೆ ಸೂಪರ್ ಆಗಿ ಈ ಮೀನನ್ನ ಅಡುಗೆ ಮಾಡ್ತೀಯಾ, ಹೇಗೆ ಮಾಡ್ತೀಯಾ, ಎಲ್ಲಿ ಹೇಳು ನೋಡೋಣ ಅಂತ ಕೇಳ್ಬೇಕಾದ್ರೆ, ಹಾಗೆ ಇಮ್ಯಾಜಿನೇಷನ್ ಅಲ್ಲಿ ಇಬ್ಬರು ಹೇಗೆ ಅಡುಗೆ ಮಾಡ್ತಾರೆ ಅಂತ ತೋರಿಸ್ತಾರೆ. ಫಸ್ಟ್ ನಮ್ಮ ಕೈಕೋ ಸಂಪ್ರದಾಯ ಪ್ರಕಾರ ಆ ಮೀನನ್ನ ಅಡುಗೆ ಮಾಡಿ ಸೂಪರ್ ಆಗಿ ಮುಗಿಸ್ತಾನೆ. ಇವಾಗ ಪೌಲ್ಟರ್ನ ಮಾಡರ್ನ್ ಟೆಕ್ನಾಲಜಿ ಮುಖಾಂತರ ಅಡುಗೆ ಮಾಡಿ ಮುಗಿಸ್ತಾನೆ. ಇಬ್ಬರು ಎಕ್ಸ್ಪ್ಲೈನ್ ಮಾಡ್ಕೋತಾ ಇರ್ಬೇಕಾದ್ರೆ ಅಂಗಡಿಯವನು, ಏನ್ರಪ್ಪ ನೀವು ಒಂದು ಮೀನಿಗಾಗಿ ಹೀಗೆ ಜಗಳ ಮಾಡ್ಕೋತಾ ಇದ್ದೀರಲ್ಲ, ತಗೊಳ್ಳಿ ಅರ್ಧ ಅಂತ ಮೀನನ್ನ ಕಟ್ ಮಾಡಿ ಕೊಡ್ತಾನೆ. ನೆಕ್ಸ್ಟ್ ದಿನ ನಮ್ಮ ಸೆವೆನ್ ರೆಸ್ಟೋರೆಂಟ್ ಆಪೋಸಿಟ್ ಅಲ್ಲೇ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗ್ತಾ ಇದೆ. ಚೇರ್ ಗರ್ಲ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಓಪನ್ ಮಾಡಿರೋದೇ ನಮ್ಮ ಪೌಲ. ಸೊ ಹೋಟೆಲ್ ನ ಓಪನ್ ಮಾಡೋಕೆ ಆ ಹೋಟೆಲಿನ ಚೇರ್ಮನ್ ಮತ್ತೆ ಅವರ ವೈಫ್, ಹೋಟೆಲ್ ಮ್ಯಾನೇಜರ್, ಪೌಲ್ ಅವನ ಗರ್ಲ್ ಫ್ರೆಂಡ್ ಎಲ್ಲರೂ ಬಂದಿದ್ದಾರೆ. ಆವಾಗ ನಮ್ಮ ಸೆವೆನ್ ರೆಸ್ಟೋರೆಂಟ್ ಅಲ್ಲಿ ಫುಡ್ ನೆಲ್ಲ ನಾವು ತುಂಬಾ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಮೈಕ್ ಅಲ್ಲಿ ಆಫರ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆಪೋಸಿಟ್ ಹೋಟೆಲ್ ಇಂದ ಅಂದ್ರೆ ನಮ್ಮ ಪೌಲ್ ಅವನ ಸ್ಟೆಲ್ಲಾ ರೆಸ್ಟೋರೆಂಟ್ ಇಂದ ಕೆಲಸದವರು ಜಗಳಕ್ಕೆ ಬರ್ತಾರೆ. ಏನ್ರೋ ನಿಮಗೆ ನಮ್ಮನ್ನ ನೋಡಿದ್ರೆ ಭಯ ಆಗ್ತಾ ಇದೆಯಾ? ದೊಡ್ಡ ಹೋಟೆಲು, ತುಂಬಾ ಕಸ್ಟಮರ್ಸ್ನ ಹಿಡಿದು ಬಿಡ್ತೀವಿ ಅಂತ ಉರಿತಾ ಇದೆಯಾ? ಅದಕ್ಕೇನೆ ಹೀಗೆ ಆಫರ್ ಬಿಡ್ತಾ ಇದ್ದೀರಾ ಅಂತ ಸ್ಟಾಫ್ ಕೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಕೈಕೋ ಅವನ ಫ್ರೆಂಡ್,
ಹೇ ಏನ್ ಮಾತಾಡ್ತಾ ಇದೀಯ ನೀನು? ನಿಮ್ಮ ಚೆಫ್ ಚೆನ್ನಾಗಿ ಕುಕ್ ಮಾಡ್ತಾನ ಇಲ್ಲ ನಮ್ಮ ಚೆಫ್ ಚೆನ್ನಾಗಿ ಕುಕ್ ಮಾಡ್ತಾನ ಅಂತ ನೋಡ್ಕೊಳ್ಳೋನ್ವಾ, ಕಾಂಪಿಟೇಷನ್ ಇಟ್ಕೊಳ್ಳೋನ್ವಾ ಅಂತ ಹೇಳ್ಬೇಕಾದ್ರೆ ಎಲ್ಲೋ ನಿಮ್ಮ ಚೆಫ್ ಕರಿಯೋ ನೋಡೋಣ ಅನ್ಬೇಕಾದ್ರೆ ನಮ್ಮ ಕೈಕೋ ನಿಧಾನಕ್ಕೆ ಗಾಡಿಯಲ್ಲಿ ಬರ್ತಾ ಇದ್ದಾನೆ. ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅವನಿಗೆ ಗೊತ್ತಿಲ್ಲ. ಬಂದಿದ ತಕ್ಷಣ ಕಾಂಪಿಟೇಷನ್ ಅಂತ ನಿಲ್ಲಿಸ್ಬಿಡ್ತಾರೆ. ಕಾಂಪಿಟೇಷನ್ ಏನು ಅಂದ್ರೆ ಒಂದು ಫುಲ್ ಸೈಜ್ ಮೀನನ್ನ ಹೇಗೆ ಕಟ್ ಮಾಡಿ ಕ್ಲೀನ್ ಮಾಡೋದು ಅನ್ನೋದೇ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಪೌಲ ಮೀನನ್ನ ತಗೊಂಡು ಅವನ ಪಕ್ಕಕ್ಕೆ ಇಟ್ಕೊಂಡು ಅದ್ರ ಮಾಂಸವನ್ನ ಮಾತ್ರ ಹಾಗೆ ನೀಟಾಗಿ ಕಟ್ ಮಾಡಿ ತೆಗೆದು ಕೈ ಇಟ್ಟು ಟೆಸ್ಟ್ ಮಾಡ್ತಾನೆ. ಎಷ್ಟು ಮುಳ್ಳಿದೆ ಅಂತ ಚೆಕ್ ಮಾಡ್ಕೊಂಡು ನಂತರ ಆ ಮುಳ್ಳುಗಳನ್ನ ನೀಟಾಗಿ ಒಂದೊಂದಾಗಿ ತೆಗಿತಾ ಇದ್ದಾನೆ. ಕಂಪ್ಲೀಟ್ ಆದ ಮೇಲೆ ಅದನ್ನ ತೆಗೆದು ನಮ್ಮ ಕೈಕೋ ಹತ್ರ ಬಿಸಾಕ್ಬೇಕಾದ್ರೆ ಇವಾಗ ನಮ್ಮ ಕೈಕೋ ಟರ್ನ ಫಸ್ಟ್ ಮೀನನ್ನ ಚಾಕುಯಿಂದ ನಿಧಾನಕ್ಕೆ ಪ್ರೆಸ್ ಮಾಡಿಬಿಟ್ಟು ನಂತರ ಕ್ರಾಸ್ ಆಗಿ ಕಟ್ ಮಾಡ್ತಾ ಇದ್ದಾನೆ. ಅಲ್ಲಿರೋ ಜನ ಎಲ್ಲರೂ ಏನ್ ಮಾಡ್ತಾ ಇದ್ದಾನೆ ಇವನು ಅಂತ ಕನ್ಫ್ಯೂಸ್ ಆಗಿ ನೋಡ್ತಾ ಇದ್ದಾರೆ. ಕೊನೆಗೆ ಅಡಿಗೆ ಸ್ಲೈಸ್ ಆಗಿ ಕಟ್ ಮಾಡಿ ಫಿನಿಶ್ ಮಾಡಿದ ಮೇಲೆ ತೆಗೆದು ಬಿಸಾಕ್ತಾನೆ. ನೋಡಿ ಹಾಗೆ ಸ್ಕಿನ್ ಇಂದ ಮಾಂಸಗಳು ಮಾತ್ರ ಸಪರೇಟ್ ಆಗಿ ಬಂದು ಬೀಳುತ್ತೆ. ವಾ 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 ಹಾಗೆ ಪೀಸ್ ಆಗಿ ಕಂಡ ಬೀಳುತ್ತೆ. ಈ ಸೀನ್ ನೋಡೋಕೆ ಸೂಪರ್ ಆಗಿರುತ್ತೆ. ಎಲ್ಲರೂ ಇದನ್ನ ನೋಡಿ ಶಾಕ್ ಆಗ್ತಾರೆ. ನಮ್ಮ ಕೈಕೋಗೆ ಚಪ್ಪಾಳೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ಟೆಲ್ಲಾ ಹೋಟೆಲ್ ಚೇರ್ಮನ್ ಅವರೇ ಸ್ಟನ್ ಆಗಿ ಬಿಟ್ಟು ಇಬ್ಬರನ್ನು ಕರೆದು ವಾವ್ ಇಬ್ಬರು ಸೂಪರ್ ಆಗಿ ಮಾಡಿದ್ರಿ ಕಣ್ರಪ್ಪ, ಇಬ್ಬರುವೇ ಟ್ಯಾಲೆಂಟೆಡ್ ಹುಡುಗರೆ. ಆದ್ರಿಂದ ನ್ಯಾಷನಲ್ ಲೆವೆಲ್ ಚೆಫ್ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ನೀವಿಬ್ಬರು ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡಿ ನಿಮ್ಮಲ್ಲಿ ಯಾರು ಬೆಸ್ಟ್ ಚೆಫ್ ಅಂತ ಈ ವರ್ಲ್ಡ್ ಗೆನೆ ಪ್ರೂವ್ ಮಾಡಿ ಅನ್ಬೇಕಾದ್ರೆ ನಮ್ಮ ಹೀರೋಸ್ ಇಬ್ಬರುವೆ ಚೆಫ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋಕೆ ಒಪ್ಕೋತಾರೆ. ಈ ವಿಷಯ ಮೀಡಿಯಾಗೂ ಗೊತ್ತಾಗುತ್ತೆ. ಸೊ ಅದ್ರ ಬಗ್ಗೆ ಪೌಲ್ ಹತ್ರ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಖಂಡಿತ ಆ ಕಾಂಪಿಟೇಷನ್ ಅಲ್ಲಿ ನಾನೇ ಗೆಲ್ಲೋದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಪೌಲ. ಆವತ್ತು ರಾತ್ರಿ ನಮ್ಮ ಹೀರೋಯಿನ್ ಟೆರೆಸ್ ಅಲ್ಲಿ ಕೂತ್ಕೊಂಡು ಆಪೋಸಿಟ್ ಅಲ್ಲಿರೋ ಸ್ಟೆಲ್ಲಾ ಹೋಟೆಲ್ ನ ಸಪ್ಪಿಗೆ ನೋಡ್ತಾ ಇದ್ದಾಳೆ. ಆವಾಗ ಕೈಕೋ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ಇಲ್ಲ ಇವತ್ತು ನಮ್ಮ ಹೋಟೆಲ್ ನಲ್ಲೂ ಸರಿ ಆಪೋಸಿಟ್ ಹೋಟೆಲ್ ನಲ್ಲೂ ಸರಿ ಸ್ನೈಲ್ ಮಾಂಸನ ಮಾಡ್ತಾ ಇದ್ವಿ, ಬರೀ 38 ಮಾತ್ರನೇ ನಮ್ಮ ಕೈಯಲ್ಲಿ ಸೇಲ್ ಮಾಡೋಕೆ ಆಯ್ತು. ಹೌದಾ ಅವ್ರದ್ದು ಎಷ್ಟು ಸೇಲ್ ಆಯ್ತು ಅಂತ ಕೈಕೋ ಕೇಳ್ತಾವಣೆ. 338 ಸೇಲ್ ಆಯ್ತು ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ 30 ವರ್ಷಕ್ಕೆ ಮುಂಚೆ 7 ರೆಸ್ಟೋರೆಂಟ್ ನ ಓಪನ್ ಮಾಡಿದ್ದು. ಬರೀ ಹಣ ಸಂಪಾದನೆ ಮಾಡಬೇಕು ಅಂತಲ್ಲ ಓಪನ್ ಮಾಡಿದ್ದು. ತುಂಬಾ ರುಚಿಯಾಗಿರೋ ಊಟ ಕಡಿಮೆ ಬೆಲೆಯಲ್ಲಿ ಎಲ್ಲರಿಗೂ ಸಿಗ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಅವರು ಏನೇ ನಮಗಿಂತ ಚೆನ್ನಾಗಿ ಕುಕ್ ಮಾಡಿದ್ರು ಸರಿ, ತುಂಬಾ ಕಸ್ಟಮರ್ಸ್ ನ ಹಿಡ್ಕೊಂಡ್ರು ಸರಿ, ನಮಗೆ ಅಂತ ಬರೋ ಕಸ್ಟಮರ್ಸ್ ನಮಗೆ ಯಾವಾಗ್ಲೂ ಬರ್ತಾನೆ ಇರ್ತಾರೆ, ಅದು ಸಾಕು ನಮಗೆ ಅಂತ ಹೀರೋಯಿನ್ ಸಮಾಧಾನ ಮಾಡ್ತಾನೆ ಕೈಕೋ. ಇವಾಗ ದಿನಗಳು ಕಳೀತಾ ಸ್ಟೆಲ್ಲಾ ರೆಸ್ಟೋರೆಂಟ್ಗೆ ತುಂಬಾ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಬರೋರೆಲ್ಲ ಸಾಹುಕಾರರು. ಸೊ ಕಾರ್ಸ್ ನ ರೋಡ್ ಅಲ್ಲಿ ಅಲ್ಲೂ ಇಲ್ಲೂ ಅಂತ ನಿಲ್ಲಿಸ್ಬಿಟ್ಟು ಹೋಟೆಲ್ಗೆ ಹೋಗಿದ್ದಾರೆ. ಆದ್ರಿಂದ ಆ ರೋಡ್ ಅಲ್ಲಿ ಟ್ರಾಫಿಕ್ ಆಗ್ತಾ ಇದೆ. ಅದಕ್ಕೆ ಟೆನ್ಷನ್ ಆದ ನಮ್ಮ 7 ರೆಸ್ಟೋರೆಂಟ್ ಒಬ್ಬ ಹುಡುಗ ಸ್ಟೆಲ್ಲಾ ಹೋಟೆಲ್ ಒಳಗಡೆ ನುಗ್ಗಿ ಏನ್ರಪ್ಪ ನಿಮಗೆಲ್ಲ ಬುದ್ಧಿ ಇಲ್ವಾ, ತಿನ್ನೋಕೆ ಬರ್ತೀರಾ ಅಂತ ಗೊತ್ತು ತಾನೆ, ಹೊರಗಡೆ ಕಾರ್ಗಳನ್ನ ಹೀಗೆ ಅಲ್ಲಿ ಇಲ್ಲಿ ಅಂತ ನಿಲ್ಲಿಸ್ಬಿಟ್ಟು ಬಂದಿದ್ದೀರಾ, ಬೇರೆಯವ್ರು ಹೇಗೆ ಗಾಡಿನ ತಗೊಂಡು ಹೋಗೋದು, ರೋಡೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಸದ್ದು ಮಾಡಬೇಕಾದ್ರೆ ನಮ್ಮ ಪಾಲ್ ಅವನ ಗರ್ಲ್ ಫ್ರೆಂಡ್ ಬಂದು ಸಾರಿ ಸರ್ ಕೋಪ ಮಾಡ್ಕೋಬೇಡಿ, ಎಲ್ಲರೂ ಊಟ ಮಾಡಿದ ಮೇಲೆ ಅವರವರ ಕಾರ್ಸ್ ನ ತಗೊಂಡು ಹೋಗ್ತಾರೆ ಅನ್ಬಿಟ್ಟು ಹೋಗ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅಲ್ಲಿಗೆ ಓಡಿ ಬಂದು ಫ್ರೆಂಡ್ ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾಳೆ. ಇವಾಗ ನ್ಯಾಷನಲ್ ಲೆವೆಲ್ ಕುಕಿಂಗ್ ಕಾಂಪಿಟೇಷನ್ ನಡೀತಾ ಇದೆ ಅಲ್ವಾ, ಅದರಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಸ್ ಇಂದ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆದ್ರೆ ವೋಟ್ ಕೌಂಟಿಂಗ್ ಅಲ್ಲಿ ಸೆಲೆಕ್ಟ್ ಆಗಿರೋದು ನಮ್ಮ 7 ರೆಸ್ಟೋರೆಂಟ್ ಮತ್ತೆ ಸ್ಟೆಲ್ಲಾ ರೆಸ್ಟೋರೆಂಟ್. ಅಂದ್ರೆ ನಮ್ಮ ಕೈಕೋ ಮತ್ತೆ ಪಾಲ್ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಇದನ್ನ ಕೇಳಿ ಎಲ್ಲರೂ ಖುಷಿ ಆಗ್ತಾರೆ. ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಕೊನೆ ರೌಂಡ್ ಅಲ್ಲಿ ದೊಡ್ಡ ಚೆಫ್ ಆದ ಗಾಡ್ ಆಫ್ ಕುಕ್ಕರಿ ಜೊತೆ ಕಾಂಪಿಟೇಟ್ ಮಾಡಬಹುದು. ಅಂತಹ ಗಾಡ್ ಆಫ್ ಕುಕ್ಕರಿ ಯಾರಪ್ಪ ಅದು ಅಂತ ನೋಡಿದ್ರೆ ಬೇರೆ ಯಾರು ಇಲ್ಲ, ಚಿಕ್ಕದನಲ್ಲಿ ನಮ್ಮ ಕೈಕೋನ ಬಿಟ್ಟು ಹೋಗಿದ್ದ ಅವನ ತಂದೆನೇ. ಇವಾಗ ಅವರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಸರ್ 7 ರೆಸ್ಟೋರೆಂಟ್ ಇಂದ ಕೋ ಅನ್ನೋ ಹುಡುಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಮಗನ ಅಂತ ಕೇಳ್ಬೇಕಾದ್ರೆ ನನ್ನ ಹೆಸರು ಮೌಂಟೈನ್ ಕೋ ಅಂತ ಹೆಸರು ಇರೋರೆಲ್ಲ ನನ್ನ ಮಗ ಆಗ್ಬಿಡೋಕೆ ಆಗುತ್ತಾ, ನಾನು ತಂದೆ ಆಗ್ಬಿಡೋಕೆ ಆಗುತ್ತಾ, ಅವನು ನನ್ನ ಮಗನೇ ಇಲ್ಲ ಅಂತ ಪಬ್ಲಿಕ್ ಆಗಿ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಅಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ ಮೌಂಟೈನ್ ಕೋ. ಇದನ್ನ ನೋಡಿ ನಮ್ಮ ಕೈಕೋ ತುಂಬಾನೇ ಬೇಜಾರಾಗ್ತಾನೆ. ನೆಕ್ಸ್ಟ್ ದಿನ ಪಾಲ್ ಅವನ ಗರ್ಲ್ ಫ್ರೆಂಡ್ 7 ರೆಸ್ಟೋರೆಂಟ್ ಗೆ ಬಂದು ಒಂದು ಇನ್ವಿಟೇಷನ್ ನ ಹೀರೋಯಿನ್ ಗೆ ಕೊಟ್ಟು ನಡೆದಿದ್ದ ಎಲ್ಲವನ್ನೂ ಮರ್ತು ಬಿಡಿ, ಫ್ರೆಂಡ್ಸ್ ಆಗಿ ಇರೋಣ, ಈ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಹೋಟೆಲ್ಗೆ ಊಟ ಮಾಡೋಕೆ ಬನ್ನಿ ಅಂತ ಕರೆದು ಬಿಟ್ಟು ಹೋಗ್ತಾಳೆ.
ಹೇಳ್ತಾಳೆ. ನಮ್ಮ ಹೀರೋಯಿನ್ ಹೋಗೋಣ್ವಾ ಬೇಡ್ವಾ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಕೈಕೋ ಒಂದು ಸಲ ಹೋಗಿ ನೋಡೋಣ ಅಂತ ಹೇಳ್ಬೇಕಾದ್ರೆ ಇಬ್ಬರು ಸ್ಟೆಲ್ಲಾ ರೆಸ್ಟೋರೆಂಟ್ಗೆ ಹೋಗ್ತಾರೆ. ನಮ್ಮ ಕೈಕೋ ಇದೇ ಫಸ್ಟ್ ಟೈಮ್ ಈ ತರ ದೊಡ್ಡ ಹೋಟೆಲ್ ಒಳಗಡೆ ಬಂದಿರೋದು. ಪಾಲ್ ಗರ್ಲ್ ಫ್ರೆಂಡ್ ಮೆನು ಕಾರ್ಡ್ ನ ಕೊಟ್ರೆ ಅದ್ರಲ್ಲಿ ಏನ್ ಬರ್ದಿದೆ ಅಂತಾನೆ ನಮ್ಮ ಕೈಕೋಗೆ ಗೊತ್ತಾಗ್ತಾ ಇಲ್ಲ. ನಾನ್ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಲಾ ಅಂತ ಪಾಲ್ ಹುಡುಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಪರವಾಗಿಲ್ಲ ನಾನು ನೋಡ್ಕೋತೀನಿ ಅಂತ ಮೆನು ಕಾರ್ಡ್ ನ ತಗೊಂಡು ನಮ್ಮ ಕೈಕೋಗೆ ಏನೇನ್ ಫುಡ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾಳೆ. ಇವಾಗ ಇಬ್ಬರಿಗೂ ತಿನ್ನೋಕೆ ಆಫ್ ಬಾಯ್ಲ್ ನ ತಂದು ಇಡ್ತಾರೆ. ಅದನ್ನ ನೋಡಿದ ತಕ್ಷಣ ನಮ್ಮ ಕೈಕೋ ಇಷ್ಟು ದೊಡ್ಡ ರೆಸ್ಟೋರೆಂಟ್ ಇಟ್ಟಿದ್ದಾನೆ, ದೊಡ್ಡ ಚೆಫ್ ಅಂತ ಬೇರೆ ಹೇಳ್ತಾರೆ, ಬರೀ ಒಂದು ಆಫ್ ಬಾಯ್ಲ್ ಮಾಡೋದೆಲ್ಲ ದೊಡ್ಡ ವಿಷಯನ ಅಂತ ಮಾತಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಆಫ್ ಬಾಯ್ಲ್ ನ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇ ಇದು ಆಫ್ ಬಾಯ್ಲೇ ಇಲ್ಲ ಕಣೋ ಅನ್ಬೇಕಾದ್ರೆ ನಮ್ಮ ಕೈಕೋನು ಟೇಸ್ಟ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಮ್ಯಾಂಗೋ ಫ್ಲೇವರ್ ಇದೆ, ತೆಂಗಿನ ಮಿಲ್ಕ್ ಮತ್ತೆ ವೈನ್ ಅನ್ನ ಮಿಕ್ಸ್ ಮಾಡಿ ಈ ತರ ಒಂದು ಡಿಶ್ ನ ರೆಡಿ ಮಾಡಿದ್ದಾನೆ ಪಾಲ್. ಇದನ್ನ ಹೇಗೆ ಮಾಡಿರ್ತಾನೆ ಅಂತ ನಮ್ಮ ಕೈಕೋಗೆನೆ ಅರ್ಥ ಆಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಒಂದು ಡಿಶ್ ಅಂತ ಫ್ಲವರ್ ಪಾಟ್ ನ ತಂದು ಇಡ್ತಾ ಇದ್ದಾಳೆ ಪಾಲ್ ಗರ್ಲ್ ಫ್ರೆಂಡ್. ಅದ್ರಲ್ಲಿ ನೀರ್ ಸುರಿದಿದ ತಕ್ಷಣ ಅದ್ರಲ್ಲಿ ಇರೋ ಗಿಡ ಹಾಗೆ ಬೆಳೀತಾ ಇದೆ. ಇದನ್ನ ನೋಡಿದ ನಮ್ಮ ಕೈಕೋ ಸಖತ್ ಟೆನ್ಷನ್ ಆಗ್ಬಿಟ್ಟು ಪಾಲ್ ಹತ್ರ ಬಂದು ಲವ್ ನಾವು ಊಟ ಮಾಡೋಕೆ ಬಂದಿದೀವಾ ಇಲ್ಲ ನೀನು ತೋರ್ಸೋ ಮ್ಯಾಜಿಕ್ ನ ನೋಡೋಕೆ ಬಂದಿದೀವಾ, ಹೀಗೆ ಬರೋ ಕಸ್ಟಮರ್ಸ್ ನ ಟ್ರಿಕ್ ಮಾಡಿ ಏಮರ್ಸ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಹೌದಾ ಒಬ್ಬರಿಗೆ ಹೇಗೆ ಕುಕ್ ಮಾಡಿ ಸಪ್ಲೈ ಮಾಡ್ಬೇಕು ಅನ್ನೋದನ್ನ ನೀನು ನನಗೆ ಹೇಳ್ಕೊಡ್ತಾ ಇದೀಯಾ, ಸರಿ ಎಲ್ಲರೂ ಹೊರಗಡೆ ಹೋಗಿ ಅಂತ ಎಲ್ಲರನ್ನು ಹೊರಗಡೆ ಕಳಿಸ್ಬಿಟ್ಟು ಇಲ್ಲಿರೋ ಮೀಟ್ ನ ನೀನು ಕುಕ್ ಮಾಡೋಕೆ ಆಗುತ್ತಾ ಅಂತ ಪಾಲ್ ಕೇಳ್ಬೇಕಾದ್ರೆ ನಾನು ಕುಕ್ ಮಾಡ್ತೀನಿ, ಆದ್ರೆ ನಾನ್ ಕುಕ್ ಮಾಡೋ ಅಷ್ಟರಲ್ಲಿ ನೀನು ಕುಕ್ ಮಾಡಿರೋ ಡಿಶ್ ತಣ್ಣಿಗೆ ಆಗ್ಬಿಡುತ್ತೆ, ಯಾಕೆ ಅಂದ್ರೆ ಮೀಟ್ ನ ಸ್ವಲ್ಪ ಟೈಮ್ ದಾಟಿದ್ರೆ ಅದನ್ನ ಬಿಸಿಯಾಗಿ ಇಟ್ಟಿರೋಕೆ ಆಗಲ್ಲ ನಿನಗೆ ಅಂತ ಕೈಕೋ ಹೇಳ್ಬೇಕಾದ್ರೆ ಹೌದಾ ಬಾಯಲ್ಲೇ ಅಡುಗೆ ಮಾಡಿದ್ದು ಸಾಕು ಅದನ್ನ ಮಾಡಿ ತೋರಿಸು ಅಂತ ಪಾಲ್ ಹೇಳ್ಬೇಕಾದ್ರೆ ನಮ್ಮ ಕೈಕೋ ಆನಿಯನ್ನ ಕಟ್ ಮಾಡಿ ಅದನ್ನ ಆಯಿಲ್ ಅಲ್ಲಿ ಹಾಕಿ ಬಿಸಿ ಮಾಡಬೇಕಾದ್ರೆ ಆವಾಗ್ಲೇನೆ ತಕ್ಷಣ ಮೀಟ್ನ ತಗೊಂಡು ಮಾಂಸವನ್ನ ನೀಟಾಗಿ ಕಟ್ ಮಾಡಿ ಆಯಿಲ್ ಅಲ್ಲಿ ಬೇಯ್ತಾ ಇದ್ದ ಆನಿಯನ್ನ ತಗೊಂಡು ಸ್ಟವ್ ಸ್ಟೋನ್ ಮೇಲೆ ಹಾಕ್ತಾನೆ. ಅದ್ರ ಜೊತೆಗೆ ಸ್ವಲ್ಪ ವೈನ್ ನ ಮಿಕ್ಸ್ ಮಾಡಿ ಇವನು ಕಟ್ ಮಾಡಿಟ್ಟಿರೋ ಮೀಟ್ ಅನ್ನು ಮಿಕ್ಸ್ ಮಾಡ್ತಾನೆ. ಹಾಗೆ ಮಾಡ್ಬೇಕಾದ್ರೆ ಬೆಂಕಿ ಹಿಡ್ಕೊಂಡು ಉರಿತಾ ಇದೆ, ಆ ಮೀಟು ಚೆನ್ನಾಗಿ ಬೇಯ್ತಾ ಇದೆ. ನಂತರ ಸಾಲ್ಟ್ ಮತ್ತೆ ಪೆಪ್ಪರ್ ನ ಆಡ್ ಮಾಡಿ ಅದು ಅವಧಿಗೆ ಬಂದ ಮೇಲೆ ಅದನ್ನ ಹಾಗೆ ತೆಗೆದು ಪೌಲ್ ಮುಂದೆ ಇಡ್ತಾ ಇದ್ದಾನೆ ನಮ್ಮ ಕೈಕೋ. ಇವಾಗ ನಮ್ಮ ಕೈಕೋ ಮಾಡಿದ ಅಡುಗೆ ಇನ್ನ ಬಿಸಿಯಾಗೇ ಇದೆ, ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಇನ್ನ ಬೆಂಕಿ ಉರಿತಾನೇ ಇದೆ. ಇವಾಗ ನೆಕ್ಸ್ಟ್ ನಮ್ಮ ಪಾಲ್ ಟರ್ನ್. ಅವನು ಮೀಟ್ ನ ತೆಗೆದು ಅವನ ಹತ್ರ ಒಂದು ಚಿಕ್ಕ ಗ್ಯಾಸ್ ಕ್ಯಾನ್ ಇದೆ, ಅದನ್ನ ಇಟ್ಟು ಮೀಟ್ ನ ಬೇಯಿಸ್ತಾನೆ. ಕೇಳ್ಬೇಕಾ ಪಾಲ್ ಟೆಕ್ನಾಲಜಿನ ಯೂಸ್ ಮಾಡಿ ಕುಕ್ ಮಾಡೋನು ಅಲ್ವಾ, ಸೊ ಬೇಗನೆ ಆ ಮೀಟು ಬೆಂದು ಹೋಗುತ್ತೆ. ಆಮೇಲೆ ಆ ಡಿಶ್ ಮೇಲೆ ಒಂದು ಮುಚ್ಚಳ ಹಾಕಿ ಕ್ಲೋಸ್ ಮಾಡಿ ಒಂದು ಸಣ್ಣ ತೂತಿಂದ ಒಳಗಡೆ ಹೊಗೆ ಕಳಿಸಿ ಅದಕ್ಕೆ ಇನ್ನೊಂದು ಫ್ಲೇವರ್ ನ ಕೊಡ್ತಾ ಇದ್ದಾನೆ ಪಾಲ. ಇವಾಗ ಅದನ್ನ ತಗೊಂಡು ನಮ್ಮ ಕೈಕೋಗೆ ಕೊಡ್ಬೇಕಾದ್ರೆ ನಮ್ಮ ಕೈಕೋ ಅದನ್ನ ತಿಂದು ಕೂಡ ನೋಡಲ್ಲ, ಬರೀ ಸ್ಮೆಲ್ ಮಾಡಿ ನೋಡ್ತಾನೆ ಅಷ್ಟೇ. ಅದ್ರಲ್ಲಿ ಅವನಿಗೆ ಗೊತ್ತಾಗೋಯ್ತು ಇದು ಸರಿಯಾದ ಟೆಂಪರೇಚರ್ ಅಲ್ಲೂ ಇದೆ, ಟೇಸ್ಟಿಯಾಗೂ ಇರುತ್ತೆ ಅಂತ. ಅದಕ್ಕೆ ಏನು ಮಾತಾಡದೆ ತಕ್ಷಣ ನಮ್ಮ ಕೈಕೋ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಕೈಕೋ ಹೋದ ಮೇಲೆ ಅವನು ಮಾಡಿದ ಡಿಶ್ ನ ನಮ್ಮ ಪಾಲ್ ತಿಂದು ನೋಡ್ತಾನೆ. ಹಾಗೆ ಅವನ ಫೇಸ್ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಕೈಕೋನು ಸೂಪರ್ ಆದ ಅಡುಗೆನೆ ಮಾಡಿದ್ದಾನೆ ಅಂತ. ನಮ್ಮ ಕೈಕೋ ಈ ಕಡೆ ರೆಸ್ಟೋರೆಂಟ್ ಅಲ್ಲಿ ಇರ್ಬೇಕಾದ್ರೆ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಬೇರೆ ಯಾರು ಇಲ್ಲ, ಅವನ ಮಾಸ್ಟರ್ 7 ಈ ತರ ಗೇಮ್ ಸೆಂಟರ್ಗೆ ಬಾ ಅಂತ ಅವನನ್ನ ಕರಿಬೇಕಾದ್ರೆ ನಮ್ಮ ಕೈಕೋನು ಬೇಗ ಬೇಗ ಅವರು ಹೇಳಿದ್ದ ಗೇಮ್ ಸೆಂಟರ್ಗೆ ಹೋಗ್ತಾನೆ. ಹೋದ್ರೆ ಅಲ್ಲಿ ಅವನ ತಂದೆ ಮೌಂಟೇನ್ ಕೋ ಇದ್ದಾರೆ. ಆವಾಗ ಮಾಸ್ಟರ್ ಕೈಕೋ ಮತ್ತೆ ನಿಮ್ಮ ತಂದೆ ಬಂದ್ಬಿಟ್ರು ನೋಡು ಅನ್ಬೇಕಾದ್ರೆ ಯಾರು ತಂದೆ, ಇವ್ರ ತಾನೇ ಹೇಳಿದ್ದು ನಾನು ಅವರ ಮಗನೇ ಇಲ್ಲ ಅಂತ, ಮತ್ತೆ ಹೇಗೆ ಅವರು ನನ್ನ ತಂದೆ ಆಗ್ತಾರೆ, ನನಗೆ ತಂದೆ ಅಂದ್ರೆ ಅದು ನೀವೇ ಅನ್ಬೇಕಾದ್ರೆ ಆವಾಗ ಮೌಂಟೇನ್ ಕೋ ಏನೋ ಮಾತಾಡೋಕೆ ಬರ್ತಾರೆ, ಆದ್ರೆ ಕೈಕೋ ಅವರನ್ನ ಮಾತಾಡೋಕೆ ಬಿಡ್ತಾ ಇಲ್ಲ. ನೀವು ತಾನೇ ಇಂಟರ್ವ್ಯೂ ಅಲ್ಲಿ ನಾನು ನಿಮ್ಮ ಮಗನೇ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದು, ಆಮೇಲೆ ಏನಕ್ಕೆ ನನ್ನ ಹತ್ರ ಮಾತಾಡೋಕೆ ಟ್ರೈ ಮಾಡ್ತೀರಾ ಅನ್ಬೇಕಾದ್ರೆ ಆವಾಗ ಮೌಂಟೇನ್ ಕೋ ನೋಡಪ್ಪ ಅವತ್ತು ಮಾತ್ರ ನೀನೇ ನನ್ನ ಮಗ ಅಂತ ನಾನು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಿದ್ರೆ ದೊಡ್ಡ ಚೆಫ್ ಅವರ ಮಗ ಅಂತ ಎಲ್ಲರೂ ನಿನ್ನ ಮೇಲೆ ತುಂಬಾ ಪ್ರೆಷರ್ ಆಗ್ತಾ ಇದ್ರು, ನಿನ್ ಮೇಲೆ ನಂಬಿಕೆ ಇಟ್ಬಿಡ್ತಿದ್ರು, ಅದೇ ನಿನಗೆ ತುಂಬಾ ಕಷ್ಟ ಆಗ್ಬಿಡ್ತಾ ಇತ್ತು, ಅದಕ್ಕಾಗಿ ನಾನು ಹಾಗೆ ಹೇಳ್ದೆ ಅನ್ಬೇಕಾದ್ರೆ ನಮ್ಮ ಕೈಕೋ ಅದನ್ನ ಅಕ್ಸೆಪ್ಟ್ ಮಾಡ್ತಾನೆ ಇಲ್ಲ, ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ನಮ್ಮ ಪಾಲ ಅವನು ಮಾಡೋ ಎಲ್ಲ ಡಿಶ್ಗಳನ್ನು ಯಾವಾಗ್ಲೂ ಬರ್ದಿಟ್ಕೊಳ್ಳೋ ತರ ಒಂದು ಬುಕ್ ಅಲ್ಲಿ ಇವಾಗ ಬರ್ದಿಡ್ತಾ ಇದ್ದಾನೆ. ಆವಾಗ ಅಲ್ಲಿಗೆ ಅವನ ಗರ್ಲ್ ಫ್ರೆಂಡ್ ಬರ್ಬೇಕಾದ್ರೆ ಅವಳನ್ನು
ನೋಡಿದ ತಕ್ಷಣ ಆ ನೋಟ್ಬುಕ್ ನ ಮುಚ್ಚಿಡ್ತಾ ಇದ್ದಾನೆ ಪಾಲ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಇವಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡೋಕೆ ಆಡಿಯನ್ಸ್ ಎಲ್ಲ ಬಂದಿದ್ದಾರೆ. ಕಾಂಪಿಟೇಷನ್ ರೂಲ್ ಏನು ಅಂದ್ರೆ ಒಂದು ಬಾತ್ಕೋಳಿನ 1.5 ಗಂಟೆ ಟೈಮ್ ಅಲ್ಲಿ ಅಡುಗೆ ಮಾಡಿ ಫಿನಿಶ್ ಮಾಡಬೇಕು. ಸೊ ಇವಾಗ ಟೈಮಿಂಗು ಸ್ಟಾರ್ಟ್ ಆಗುತ್ತೆ. ನಮ್ಮ ಪಾಲ್ ಬಗ್ಗೆ ಕೇಳೋದೇ ಬೇಕಾಗಿಲ್ಲ. ಟೆಕ್ನಾಲಜಿನ ಯೂಸ್ ಮಾಡಿ ಕೂಲ್ ಆಗಿ ಅಡುಗೆ ಮಾಡ್ತಾ ಇದ್ದಾನೆ. ಈ ಕಡೆ ನಮ್ಮ ಕೈಕೋ ಬಾತ್ಕೋಳಿನ ತಗೊಂಡು ಅದ್ರ ಒಳಗಡೆ ಚಾಕುನ ಬಿಟ್ಟು ಹಾಗೆ ನೀಟಾಗಿ ಚರ್ಮದಿಂದ ಮಾಂಸವನ್ನ ಮಾತ್ರ ಸೆಪರೇಟ್ ಆಗಿ ತೆಗಿತಾನೆ. ಇದನ್ನ ಆಡಿಯನ್ಸ್ ಎಲ್ಲರೂ ನೋಡಿ ಶಾಕ್ ಆಗಿ ನಮ್ಮ ಕೈಕೋನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆ ಬಾತ್ಕೋಳಿ ಚರ್ಮನ ತಗೊಂಡು ಅದ್ರ ಒಳಗಡೆ ಏನನ್ನು ಮಿಕ್ಸ್ ಮಾಡಿ ಸುರಿತಾ ಇದ್ದಾನೆ. ಅದನ್ನ ಒಂದು ದೊಡ್ಡ ಲೀಫಲ್ಲಿ ಇಟ್ಟು ಕವರ್ ಮಾಡ್ತಾ ಇದ್ದಾನೆ ಕೈಕೋ. ಪಾಲಿಗೆ ಕೈಕೋ ಏನ್ ಮಾಡ್ತಾ ಇದ್ದಾನೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸಡನ್ ಆಗಿ ನೋಡಿದ್ರೆ ನಮ್ಮ ಹುಡುಗ ಕೈಕೋನ ಸ್ಟೇಜ್ ಮೇಲೇನೆ ಕಾಣ್ತಾ ಇಲ್ಲ. ಎಲ್ಲಿ ಅಂತ ನೋಡಿದ್ರೆ ಒಂದು ದೊಡ್ಡ ಸೈಜ್ ಪಾತ್ರೆನ ತಗೊಂಡು ಬಂದು ಸ್ಟೋವ್ ಮೇಲೆ ಇಟ್ಟು ಅದಕ್ಕೆ ಹಸಿಟ್ಟು ಸುರಿದು ಬಿಸಿ ಮಾಡಿ ಅದ್ರ ಒಳಗಡೆ ಇವನು ಮಾಡಿಟ್ಟ ಬಾತ್ಕೋಳಿ ಮತ್ತೆ ಅದ್ರ ಚರ್ಮ ಎಲ್ಲವನ್ನು ಇಟ್ಟಿಂದ ಮೋಲ್ಡ್ ಮಾಡಿ ಆ ಪಾತ್ರೆ ಒಳಗಡೆ ಇಟ್ಟು ಕವರ್ ಮಾಡಿ ಇಡ್ತಾ ಇದ್ದಾನೆ ಕೈಕೋ. ಈ ಕಡೆ ನಮ್ಮ ಪಾಲ ಆಲ್ಮೋಸ್ಟ್ ಅವನ ಡಿಶ್ ನ ಫಿನಿಶ್ ಮಾಡಾಯ್ತು. ಫುಲ್ ಡಿಶ್ ನು ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮ ಕೈಕೋಗಾಗಿ ವೆಯ್ಟ್ ಮಾಡ್ತಾ ಇದ್ದಾನೆ. ಟೈಮಿಂಗು ಮುಗಿತಾ ಬಂತು. ಇವಾಗ ಕೊನೆ ಟೈಮಲ್ಲಿ ನಮ್ಮ ಕೈಕೋ ಅವನು ಮಾಡಿಟ್ಟ ಮೋಲ್ಡ್ ನ ತಗೊಂಡು ಒಂದೇ ಬ್ಯಾಕ್ ಪಂಚ್ ಮೋಲ್ಡ್ ಒಡೆದೋಗುತ್ತೆ. ಅದ್ರ ಒಳಗಡೆಯಿಂದ ಡಿಶ್ ನ ತಗೊಂಡು ಪ್ರೆಸೆಂಟೇಶನ್ ಮಾಡಿ ಜಡ್ಜಸ್ ಮುಂದೆ ಇಡ್ತಾನೆ ಕೈಕೋ. ನೋಡೋಕೆ ಚೆನ್ನಾಗಿದೆಯಲ್ವಾ? ಪಾಲು ಅವನ ಡಿಶ್ ನ ಮಡುಕ್ತಾನೆ. ಜಡ್ಜಸ್ ನಮ್ಮ ಹುಡುಗರ ಇಬ್ಬರ ಡಿಶ್ ಅನ್ನು ಟೇಸ್ಟ್ ಮಾಡಿ ನೋಡ್ಬೇಕಾದ್ರೆ ಇಬ್ಬರ ಡಿಶುವೆ ಸಖತ್ ಟೇಸ್ಟ್ ಆಗಿದೆ. ಸೊ ಜಡ್ಜಸ್ ಕೊಡೋ ಮಾರ್ಕ್ಸ್ ಕೂಡ ಇಬ್ಬರಿಗೂ ಔಟ್ ಆಫ್ ಔಟ್. ಇಬ್ಬರ ಮಾರ್ಕ್ಸ್ ಈಕ್ವಲ್ ಆಗಿ ಇರೋದ್ರಿಂದ ಮ್ಯಾಚ್ ಡ್ರಾ ಆಗ್ಬಿಡುತ್ತೆ. ಸೊ ಇಬ್ಬರಲ್ಲಿ ಯಾರು ವಿನ್ನರ್ ಅನ್ನೋದನ್ನ ಜಡ್ಜಸ್ ಡಿಸೈಡ್ ಮಾಡಿ ಹೇಳ್ಬೇಕು ಅನ್ಬೇಕಾದ್ರೆ ಜಡ್ಜಸ್ ಡಿಸ್ಕಸ್ ಮಾಡಿಬಿಟ್ಟು ಕೈಕೋ ಸೂಪರ್ ಆಗಿ ಸಂಪ್ರದಾಯ ಪ್ರಕಾರ ಅಡುಗೆ ಮಾಡಿ ಟೇಸ್ಟಿಯಾದ ಡಿಶ್ ನ ಮಾಡಿ ನಮ್ಮನ್ನ ಸ್ಟನ್ ಮಾಡಿ ಬಿಟ್ರು. ಆದ್ರೂ ಪಾಲ್ ಮಾಡಿದ ಡಿಶ್ ತುಂಬಾನೇ ಯುನಿಕ್ ಆಗೂ ಇತ್ತು, ತುಂಬಾನೇ ಡಿಫ್ರೆಂಟ್ ಆಗಿ ಇತ್ತು. ಅವರ ಪ್ರೆಸೆಂಟೇಶನ್ ಹೇಳೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಡುಗೆಯಲ್ಲಿ ಪ್ರೆಸೆಂಟೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಈ ಕಾಂಪಿಟೇಷನ್ ನ ವಿನ್ ಮಾಡಿದ್ದು ಪಾಲ್ ಅಂತ ಅನೌನ್ಸ್ ಮಾಡ್ತಾರೆ. ನಮ್ಮ ಕೈಕೋ ಸೋತೋಗ್ಬಿಟ್ಟ. ಇದನ್ನ ಅವನ ತಂದೆ ಟಿವಿಯಲ್ಲಿ ನೋಡ್ತಾ ಇದ್ದಾರೆ. ನಮ್ಮ ಕೈಕೋ ಹಾಗೆ ಸಪ್ಪಿಗೆ ಹೊರಗಡೆ ಬರ್ಬೇಕಾದ್ರೆ ಅವನ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾನೆ. ಜೋರಾಗಿ ಮಳೆ ಬರ್ತಾ ಇದೆ. ಅದರಲ್ಲಿ ನಮ್ಮ ಕೈಕೋ ನಿಂತಿದ್ದಾನೆ. ಆವಾಗ ಮಾಸ್ಟರ್ 7 ಹೇ ಕೈಕೋ ಏನ್ ಮಾಡ್ತಾ ಇದೀಯಾ, ಬಾರಪ್ಪ ಒಳಗಡೆ ಅಂತ ಕರಿಬೇಕಾದ್ರೆ ಇಲ್ಲ ನೀವು ನನಗೆ ಕುಕಿಂಗ್ ಮಾಡೋಕೆ ಹೇಳ್ಕೊಡಿ ಆವಾಗ್ಲೇ ನಾನು ಒಳಗಡೆ ಬರೋದು. ಹೇ ಏನ್ ಹೇಳ್ತಾ ಇದೀಯಾ, ಏನಕ್ಕಾಗಿ ಚೆಫ್ ಆಗ್ಬೇಕು ಅನ್ಕೋತಿದ್ಯಾ ನೀನು? ಇಲ್ಲ ನನ್ನ ತಂದೆ ಹೇಳಿದ್ರಲ್ವಾ ನನಗೆ ಅಡುಗೆ ಮಾಡೋಕೆ ಬರಲ್ಲ, ಚೆಫೇ ಆಗಲ್ಲ ಅಂತ. ಒಂದ್ ವೇಳೆ ನನಗೆ ಚೆನ್ನಾಗಿ ಅಡುಗೆ ಮಾಡೋಕೆ ಗೊತ್ತಿದ್ದಿದ್ರೆ ತಂದೆ ನನ್ನನ್ನು ಅವ್ರ ಜೊತೆನೆ ಕರ್ಕೊಂಡು ಹೋಗ್ತಾ ಇದ್ರಲ್ವಾ ಅನ್ಬೇಕಾದ್ರೆ ಸರಿ ಬಾ ನಾನು ಹೇಳ್ಕೊಡ್ತೀನಿ ಅಂತ ಅವನನ್ನ ಮಾಸ್ಟರ್ 7 ಸಮಾಧಾನ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಇವಾಗ ಪ್ರೆಸೆಂಟ್ ನಮ್ಮ ಕೈಕೋ ಕಾಂಪಿಟೇಷನ್ ಅಲ್ಲಿ ಸೋತ ಮೇಲೆ 2 ದಿನದಿಂದ ಮನೆಗೆ ಹೋಗಿಲ್ಲ, ಹಾಗೆ ಸುಮ್ನೆ ಸುತ್ತಾಡ್ತಾ ಇರ್ತಾನೆ. ಇವಾಗ್ಲೂ ಅದೇ ತರ ಮಾಸ್ಟರ್ 7 ಕೈಕೋನ ಸಮಾಧಾನ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ಮ ಪಾಲ್ ಕಾಂಪಿಟೇಷನ್ ಗೆದ್ದಿದ್ರಿಂದ ಅವನ ಜೊತೆ ಮ್ಯಾನೇಜರ್ ಮತ್ತೆ ಸ್ಟಾಫ್ ಮಾತಾಡ್ತಾ ಇದ್ದಾರೆ. ಆವಾಗ ಸ್ಟಾಫ್ ನೆಕ್ಸ್ಟ್ ನಡೆಯೋ ಇಂಟರ್ನ್ಯಾಷನಲ್ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಬಾರ್ದು, ನಿನ್ನ ಬದಲು ನಿನ್ನ ಗರ್ಲ್ ಫ್ರೆಂಡ್ ಮಾಯೋನ್ ಪಾರ್ಟಿಸಿಪೇಟ್ ಮಾಡ್ತಾಳೆ ಅನ್ಬೇಕಾದ್ರೆ ಇದನ್ನ ಕೇಳಿದ ಪಾಲ್ ಹೇ ನಿಮಗೇನು ಹುಚ್ಚ, ಅವಳು ಇನ್ನ ಹೆಡ್ ಚೆಫೇ ಆಗ್ಲಿಲ್ಲ, ಅಷ್ಟರಲ್ಲಿ ಹೇಗೆ ಅವಳು ಇಷ್ಟು ದೊಡ್ಡ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಮೇಂಟೈನ್ ಮಾಡ್ತಾಳೆ ಅಂತ ಕೇಳ್ಬೇಕಾದ್ರೆ ಅದೆಲ್ಲ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಆ ಜಾಗಕ್ಕೆ ಪಾಲ್ ಗರ್ಲ್ ಫ್ರೆಂಡ್ ಮಾಯೋನ್ ಬರ್ತಾಳೆ. 2 ಸೂಪ್ನ ಇಟ್ಟು ಇದ್ರಲ್ಲಿ ಒಂದ್ರಲ್ಲಿ ಸಾಲ್ಟ್ ಜಾಸ್ತಿ ಇದೆ, ಒಂದ್ರಲ್ಲಿ ಸಾಲ್ಟೇ ಇಲ್ಲ, ಯಾವ್ದ್ರಲ್ಲಿ ಸಾಲ್ಟ್ ಜಾಸ್ತಿ ಇದೆ ಅಂತ ಕಂಡುಹಿಡಿ ನೋಡೋಣ ಅಂತ ಕೇಳ್ಬೇಕಾದ್ರೆ ನಮ್ಮ ಪಾಲ್ ಬೆಚ್ಚಿ ಹೋಗ್ತಾನೆ. ಯಾಕೆ ಅಂದ್ರೆ ಏನೇ ನಮ್ಮ ಪಾಲ್ ಸೂಪರ್ ಆಗಿ ಅಡಿಗೆ ಮಾಡಿದ್ರು ಕೂಡ ಅವನಿಗೆ ಟೇಸ್ಟ್ ನೋಡೋದ್ರಲ್ಲಿ ಪ್ರಾಬ್ಲಮ್ ಇದೆ. ಕೆಲವೊಂದು ಟೇಸ್ಟ್ಗಳೇ ಅವನಿಗೆ ಗೊತ್ತಾಗಲ್ಲ, ಅಂದ್ರೆ ಹುಳಿ ಉಪ್ಪು ಸ್ವೀಟು ಅಂತ ಯಾವುದುವೇ ಗೊತ್ತಾಗಲ್ಲ. ಪಾಪ ಹುಡುಗನಿಗೆ ನಾಲ್ಗೆಯಲ್ಲಿ ಪ್ರಾಬ್ಲಮ್ ಇದೆ. ಅದಕ್ಕೇನೆ ಪಾಲ್ ಒಂದು ನೋಟ್ಬುಕ್ ಅಲ್ಲಿ ಎಲ್ಲವನ್ನು ಬರ್ದಿಟ್ಕೊಂಡು ಅಡಿಗೆ ಮಾಡ್ತಾ ಇರೋದು. ಆ ಬುಕ್ ನ ಇವಾಗ ಅವನ ಗರ್ಲ್ ಫ್ರೆಂಡ್ ಅವನಿಗೇನೆ ಗೊತ್ತಿಲ್ಲದೆ ತಗೊಂಡು ಇಟ್ಕೊಂಡು ಈ ಬುಕ್ ನನ್ನ ಕೈಗೆ ಸಿಗ್ಬೇಕು ಅಂತಾನೆ ಇಷ್ಟು ದಿನ ನಿನಗೆ ಲವ್ವರ್ ಆಗಿ ಇರೋ ತರ ನಾಟಕ ಮಾಡ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನಿಗೆ ಹೇಗಿರ್ಬೇಕು. ಆವಾಗ ಆಪೋಸಿಟ್ ಅಲ್ಲಿ ಕೂತಿರೋ ಮ್ಯಾನೇಜರ್ ಮಾಯೋನ್ನ ಹತ್ರ ಹೇಳ್ಕೊಂಡು ಇವಳು ನನ್ನ ಗರ್ಲ್ ಫ್ರೆಂಡ್ ಕಣೋ ಅಂತ ಹೇಳ್ತಾವನೆ. ಇವಾಗ ಮಾಯೋನ್ನ ಇಷ್ಟು ದಿನ ನಿನ್ನ ಹಿಂದೆ ತಿರುಗ್ತಾ ಇದ್ದಿದ್ದು ನಿನ್ನ ಮದುವೆ ಆಗೋಕೆ ಅನ್ಕೊಂಡ, ಇಲ್ಲ ನನ್ನ ಲೈಫ್ ಟೈಮ್ ಆಸೆನೆ ಗಾಡ್ ಆಫ್ ಕುಕ್ಕರಿ ಆಗ್ಬೇಕು ಅನ್ನೋದು, ಅದನ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಫಸ್ಟ್ ಈ ಹೋಟೆಲ್ ನ ಬಿಟ್ಟು ನೀನು ಹೊರಗಡೆ ಹೋಗು ಅಂತ ನಮ್ಮ ಹುಡುಗನ್ನ ಬೈದು ಕಳಿಸ್ತಾಳೆ. ಪಾಪ ನಮ್ಮ ಪಾಲ್ ಹಾಗೆ ಸಪ್ಪಿಗೆ ಹತ್ಕೊಂಡು ಬರ್ತಾನೆ.
ಆವತ್ತು ರಾತ್ರಿ ನಮ್ಮ ಪಾಲ್ ಗಾಡ್ ಆಫ್ ಕುಕ್ಕರಿ ಬ್ಯಾನರ್ ಮುಂದೆ ಕೂತು ಎಣ್ಣೆ ಹೊಡಿತಾ ಇರ್ಬೇಕಾದ್ರೆ ಆ ಕಡೆ ಬರೋ ನಮ್ಮ ಕೈಕೋ ಏನಿವನು ಈ ಟೈಮಲ್ಲಿ ಇಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದಾನೆ, ಸಪ್ಪಿಗೆ ಬೇರೆ ಇದ್ದಾನೆ, ಸರಿ ಏನು ಅಂತ ಕೇಳೋಣ ಅಂತ ಹತ್ರ ಬಂದು, ಏನು ನೀನ್ ತಾನೇ ಕಾಂಪಿಟೇಷನ್ ಅಲ್ಲಿ ವಿನ್ ಮಾಡಿದ್ದು, ಆಕ್ಚುಲಿ ನಾನೇ ಎಣ್ಣೆ ಹೊಡ್ಕೊಂಡು ಸಪ್ಪಿಗೆ ಇರ್ಬೇಕಾಗಿತ್ತು, ನೀನು ಯಾಕೆ ಎಣ್ಣೆ ಹೊಡ್ಕೊಂಡು ಸಪ್ಪಿಗೆ ಇದೆಯಾ ಅಂತ ಕೇಳ್ಬೇಕಾದ್ರೆ ನನ್ನ ಲೈಫ್ ಟೈಮ್ ಅಚೀವ್ಮೆಂಟೇ ಗಾಡ್ ಆಫ್ ಕುಕ್ಕರಿ ಆಗಬೇಕು ಅನ್ನೋದೇ, ಅದೇನೇ ನನ್ನ ತಂದೆಯವರ ಆಸೆ ಕೂಡ. ಆದರೆ ಇವಾಗ ನನ್ನ ರೋಲ್ ಮಾಡೆಲ್ ಮೌಂಟೇನ್ ಕೋ ಅವ್ರ ಜೊತೆ ನಾನು ಹೇಗೆ ಕಾಂಪಿಟೇಟ್ ಮಾಡಲಿ, ನನಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ ಅನ್ಬೇಕಾದ್ರೆ ಇವನ್ ಬಗ್ಗೆನ ಇಷ್ಟು ಮಾತಾಡ್ತಾ ಇದೆಯಾ ನೀನು, ಹೆಮ್ಮೆಯಿಂದ ನೋಡೋ ಈ ಕೇಡಿನೇ ನನ್ನ ತಂದೆ. ನಾನು ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟ, 20 ವರ್ಷ ಆಯ್ತು, 20 ವರ್ಷ ಆಗ್ತಾ ಇದೆ, ಇನ್ನ ನನ್ನ ಮಗನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನೀನು ಅವನನ್ನ ಕುಕಿಂಗ್ ಗಾಡು ಅನ್ಕೊಂಡಿದ್ಯಾ, ಆದ್ರೆ ಅವನು ಸಖತ್ತು ಸೆಲ್ಫಿಶ್ ಅಂತ ಕೈಕೋ ಅವನ ತಂದೆ ಬಗ್ಗೆ ಹುಗ್ದು ಹೇಳ್ಬೇಕಾದ್ರೆ ನಮ್ಮ ಪಾಲ್ಗೋ ಅದನ್ನ ಕೇಳಿ ಮೌಂಟೇನ್ ಕೋ ಮೇಲೆ ಸಖತ್ತು ಕೋಪ ಬರುತ್ತೆ. ನಿಮ್ಮ ತಂದೆ ಇಂತಹ ಪುರ್ಕಿನ, ಇಷ್ಟು ಕೆಟ್ಟ ಗುಣನ ಅಂತ ಇಬ್ಬರು ಬಾಟಲ್ಸ್ ನ ಬಿಟ್ಟು ಹೊಡಿತಾರೆ. ಹಾಗೆ ಇಬ್ಬರು ಫ್ರೆಂಡ್ಸ್ ಆಗಿ ಎಲ್ಲವನ್ನು ಶೇರ್ ಮಾಡ್ಕೋತಾರೆ. ಈ ಕಡೆ 7 ರೆಸ್ಟೋರೆಂಟ್ ಮುಂದೆ ತುಂಬಾ ಕಾರ್ಸ್ ಗಳು ನಿಂತಿದೆ. ಏನು ಅಂತ ನೋಡಿದ್ರೆ ಸ್ಟೆಲ್ಲಾ ಹೋಟೆಲ್ ಮ್ಯಾನೇಜರ್ ಅಲ್ಲಿಗೆ ಬಂದು ಈ 7 ರೆಸ್ಟೋರೆಂಟ್ ನ ಫುಲ್ಲು ನಮಗೆ ಬರ್ದಿಟ್ಬಿಟ್ಟು ಜಾಗ ಖಾಲಿ ಮಾಡಿ ಅಂತ ಅಗ್ರಿಮೆಂಟ್ ತಗೊಂಡು ಬಂದು ಹೇಳ್ತಾ ಇದ್ದಾನೆ. ಅದಕ್ಕೆ ಮಾಸ್ಟರ್ ಆಗೋದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಈ ಹೋಟೆಲ್ ನ ಹೇಗೆ ಹೊಡೆದಾಕ್ಬೇಕು ಅಂತ ನಮಗೆ ಗೊತ್ತು ಅಂತ ಸ್ಟಾಫ್ ಅವಾಜ್ ಹಾಕ್ತಾ ಇದ್ದಾನೆ. ಆವಾಗ ಅಲ್ಲಿಗೆ ನಮ್ಮ ಹುಡುಗರು ಇಬ್ಬರು ಬರ್ತಾರೆ. ಆವಾಗ ಸ್ಟಾಫ್, ಹೇ ಪಾಲ್, ಏನೇನು ಇವನ್ ಜೊತೆ ಸೇರ್ಕೊಂಡು ಸುತ್ತಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ನೆಕ್ಸ್ಟ್ ಬರೋ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಲ್ಲಿ ನಾನು ಮತ್ತೆ ಕೈಕು ಇಬ್ಬರು ಸೇರಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಪಾಲ್ ಹೇಳ್ಬೇಕಾದ್ರೆ, ನೋಡೆ ಪಾಲ್, ಇವನನ್ನ ಬಿಟ್ಟು ದೂರ ಹೋಗ್ಬಿಡು, ಇಲ್ಲ ನಿನ್ನ ಕುಕಿಂಗ್ ಕರಿಯರ್ ನ ಹಾಳ್ ಮಾಡಿ ಬಿಡ್ತೀನಿ ಅಂತ ಒಂದು ಕೆಟ್ಟ ಮಾತನ್ನ ಹೇಳಿ ಸ್ಟಾಫ್ ಮಾತಾಡ್ಬೇಕಾದ್ರೆ ನಮ್ಮ ಪಾಲ್ ಟೆನ್ಷನ್ ಆಗಿ ಒಂದೇ ಡಿಚ್ಚಿ ಸ್ಟಾಫ್ ಮೂಗಿಂದ ಬ್ಲಡ್ ಸುರಿಯುತ್ತೆ. ಆದ್ರಿಂದ ಮ್ಯಾನೇಜರ್ ಜೊತೆ ಬಂದ ಹುಡುಗರು ಎಲ್ಲರೂ ಓಡಿ ಹೋಗ್ಬಿಡ್ತಾರೆ. ಆವಾಗ ಮ್ಯಾನೇಜರ್ ಕೂಡ ನನಗೂ ಡಿಚ್ಚಿ ಹೊಡೆದ್ ಬಿಡ್ಬೇಡಿ ಅನ್ನೋ ತರ ಅಲ್ಲಿಂದ ಹೆದರ್ಕೊಂಡು ಹೋಗ್ತಾನೆ. ಆಮೇಲೆ ಮಾಸ್ಟರ್, ಪಾಲ್, ನೀನು ಹೇಳೋದು ನಿಜಾನಾ, ನೀವಿಬ್ಬರು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಹೌದು ಅಂತ ಹೇಳ್ತಾನೆ ಪಾಲ್. ಅದಕ್ಕೆ ಮಾಸ್ಟರ್, ಒಳ್ಳೆ ವಿಷಯ ಪಾಲ್, ಇನ್ಮುಂದೆ ನೀನು ಯಾವುದಕ್ಕೂ ಹೆದರ್ಕೋಬೇಡ, ನೀನು ನಮ್ಮ ಕುಟುಂಬದಲ್ಲಿ ಒಬ್ಬ ಆಗ್ಬಿಟ್ಟೆ ಅನ್ಬೇಕಾದ್ರೆ ನಮ್ಮ ಹುಡುಗರು ಎಲ್ಲರೂ ಖುಷಿ ಆಗ್ತಾರೆ. ಆಮೇಲೆ ಪಾಲ್ ಮತ್ತೆ ಕೈಕೋ ಇಬ್ಬರು ಅವರಿಗೆ ಗೊತ್ತಿರೋ ಟೆಕ್ನಿಕ್ಸ್ ಎಲ್ಲವನ್ನು ಒಬ್ಬರಿಗೊಬ್ಬರು ಶೇರ್ ಮಾಡ್ಕೋತಾರೆ. ಆಮೇಲೆ ಮಾಸ್ಟರ್ ಕೂಡ ಪಾಲಿಗೆ ಒಂದು ಫುಡ್ ನ ಹೇಗೆ ಟೇಸ್ಟ್ ಮಾಡಬೇಕು ಅನ್ನೋ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಇವಾಗ ಅನ್ಕೊಂಡ ಹಾಗೆ ಆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಟೋಟಲ್ ಆಗಿ 5 ಟೀಮ್ ಸೆಲೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನ ಖುಷಿಯಾದ ವಿಷಯ ಏನು ಅಂದ್ರೆ ಅದರಲ್ಲಿ ಒಂದು ಟೀಮು ನಮ್ಮ ಇಂಡಿಯನ್ ಟೀಮ್. ಕಾಂಪಿಟೇಷನ್ ರೂಲ್ ಏನು ಅಂದ್ರೆ ಏನನ್ನ ಬೇಕಾದ್ರೂ ಕುಕ್ ಮಾಡಬಹುದು, ಆದ್ರೆ 1 ಗಂಟೆ ಟೈಮ್ ಅಷ್ಟೇ. ಸೊ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಭಯಂಕರವಾಗಿ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ 5 ಟೀಮ್ ಅಲ್ಲಿ ನಮ್ಮ ಪಾಲವನ ಎಕ್ಸ್ ಗರ್ಲ್ ಫ್ರೆಂಡ್ ಮಾಯೋನು ಕೂಡ ಒಂದು ಟೀಮ್. ಈ ಕಡೆ ಯಾವಾಗ್ಲೂ ಜಗಳ ಮಾಡ್ಕೋತಾ ಇದ್ದ ನಮ್ಮ ಹುಡುಗರು ಇವಾಗ ಇಬ್ಬರು ಒಟ್ಟಿಗೆ ಸೇರಿ ಸೂಪರ್ ಆಗಿ ಶೇರ್ ಮಾಡ್ಕೊಂಡು ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಡಿಶ್ ಎಲ್ಲ ಫಿನಿಶ್ ಮಾಡಾಯ್ತು. ಜಡ್ಜಸ್ ಎಲ್ಲರ ಡಿಶ್ ನು ಟೇಸ್ಟ್ ಮಾಡಿ ನೋಡ್ಬಿಟ್ಟು ನಮ್ಮ ಪಾಲ್ ಮತ್ತೆ ಕೈಕೋಣೆ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಕುಕಿಂಗ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಹುಡುಗರು ವಿನ್ ಮಾಡಿದ್ದಾರೆ. ಆ ಕಾಂಪಿಟೇಷನ್ ಅಲ್ಲಿ ನಮ್ಮ ಹುಡುಗ ಪಾಲ್ನ ಲವ್ ಅಂತ ಏಮಾರ್ಸಿದ್ದ ಮಾಯೋನ್ ಚೆನ್ನಾಗಿ ಸೋತೋಗ್ಬಿಟ್ಲು. ಅವಮಾನ. ನಮ್ಮ 7 ರೆಸ್ಟೋರೆಂಟ್ ಹುಡುಗರು ಇದನ್ನ ಕೇಳಿ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಇವಾಗ ಗಾಡ್ ಆಫ್ ಕುಕ್ಕರಿ ಜೊತೆ ಯಾರಾದ್ರೂ ಒಬ್ಬರು ಮಾತ್ರನೇ ಕಾಂಪಿಟೇಟ್ ಮಾಡೋಕೆ ಆಗುತ್ತೆ. ಅದಕ್ಕೆ ಕೈಕೋ ನೀನೇ ಪಾರ್ಟಿಸಿಪೇಟ್ ಮಾಡು ಪಾಲ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪಾಲ್, ಟೇಸ್ಟ್ ಮಾಡೋಕೆ ಗೊತ್ತಿಲ್ಲದೆ ಇಷ್ಟು ದೂರ ನಾನು ಟ್ರಾವೆಲ್ ಮಾಡಿದ್ದೆ ದೊಡ್ಡ ವಿಷಯ, ಇದನ್ನ ಅನ್ಕೊಂಡ್ರೇನೆ ನನಗೆ ಹೆಮ್ಮೆ ಆಗ್ತಾ ಇದೆ. ನೀನೇ ನಿಮ್ಮ ತಂದೆ ಹತ್ರ ನೀನೊಬ್ಬ ಒಳ್ಳೆ ಚೆಫ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತ ಕಾಯ್ತಾ ಇದೆಯಾ ಅಲ್ವಾ, ಸೊ ನೀನೇ ಪಾರ್ಟಿಸಿಪೇಟ್ ಮಾಡು ಕೈಕೋ ಅಂತ ಹೇಳ್ಬೇಕಾದ್ರೆ ನಮ್ಮ ಕೈಕೋನು ಸರಿ ಅಂತ ಒಪ್ಕೋತಾನೆ. ಇವಾಗ ಗಾಡ್ ಆಫ್ ಕುಕ್ಕರಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆಲ್ ಓವರ್ ದಿ ವರ್ಲ್ಡ್ ಎಲ್ಲರೂ ಈ ಕಾಂಪಿಟೇಷನ್ ನೋಡ್ತಾ ಇದ್ದಾರೆ. ಮೌಂಟೇನ್ ಕೋ ತುಂಬಾ ದೊಡ್ಡ ಕುಕಿಂಗ್ ಚೆಫ್ ಅನ್ನೋದ್ರಿಂದ ಅವರಿಗೆ ಅಂತಾನೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆಡಿಯನ್ಸ್ ರಶ್ ಜಾಸ್ತಿ. ಸೊ ನಮ್ಮ ಕೈಕೋ ಹೇಗಾದ್ರೂ ಅವನ ತಂದೆನ ಸೋಲಿಸಲೇಬೇಕಾಗಿದೆ. ಕುಕ್ಕಿಂಗು ಸ್ಟಾರ್ಟ್ ಆಗುತ್ತೆ. ನಮ್ಮ ಕೈಕೋ ಅವರ ತಂದೆ ಅವರಿಗೆ ಗೊತ್ತಿರೋ ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿ ಏನನ್ನು ಸೂಪರ್ ಆಗಿ ಅಡುಗೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕೈಕೋ ಹಾಗೆ ಫ್ರೀಸ್ ಆಗಿ ನಿಂತಿದ್ದಾನೆ. ಅವನ
ಒಳಗಡೆ ಅವನ ಹಳೆಯ ಕತೆ ಫ್ಲಾಶ್ ಆಗ್ತಾ ಇದೆ. ಅವನ ತಂದೆ ಬಿಟ್ಟು ಹೋಗಿದ್ದು, ಆಮೇಲೆ ಅವನು ಅನುಭವಿಸಿದ ಕಷ್ಟ ಅಂತ ಎಲ್ಲವೂ ಬರ್ತಾ ಇದೆ. ಆವಾಗ ಮೌಂಟೇನ್ ಕೋ ಸಡನ್ ಆಗಿ ಕೈಕೋ ಮುಖಕ್ಕೆ ನೀರೆರ್ಚ್ಬಿಟ್ಟು, ಇಲ್ಲಿ ಕಣ್ಸ್ಕೊಳೋಕೆ ಬಂದಿದ್ಯಾ ಇಲ್ಲ ನಾನೇ ಗೆಲ್ಲಿ ಅಂತ ಬಿಟ್ಕೊಡ್ತಾ ಇದೀಯಾ, ಕುಕ್ ಮಾಡೋಕೆ ಸ್ಟಾರ್ಟ್ ಮಾಡು ಅನ್ಬಿಟ್ಟು ಮತ್ತೆ ಹೋಗಿ ಕುಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಕೈಕೋನು ಮುಖನ ಒರೆಸ್ಕೋಬಿಟ್ಟು ಏನನ್ನು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಟೈಮಿಂಗು ಮುಗಿಯುತ್ತೆ. ಮೌಂಟೇನ್ ಕೋ ಏನನ್ನು ಗಿಫ್ಟ್ ಶಾಪ್ ಅಲ್ಲಿ ಇರೋ ಗೊಂಬೆಗಳ ತರ ಅನಿಮೇಷನ್ ಕಾರ್ಟೂನ್ ಗೋಕುಳಿ ಬರೋ ತರ ಏನನ್ನು ರೆಡಿ ಮಾಡಿದ್ದಾರೆ. ನೋಡೋಕೆ ಸೂಪರ್ ಆಗಿದೆ, ಆದ್ರೆ ಏನ್ ಕರ್ಮ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕುಕಿಂಗ್ ಕಂಪ್ಲೀಟ್ ಆದ ಮೇಲೆ ಮೌಂಟೇನ್ ಕೋ ಅವರ ಡಿಶ್ ನ ಟೇಸ್ಟ್ ಮಾಡಿ ನೋಡೋ ಜಡ್ಜಸ್ ವಾವ್ ಸೂಪರ್ ಎಕ್ಸಲೆಂಟ್ ಮಾರ್ವೆಲಸ್ ಅಂತ ಹೊಗಳ್ತಾರೆ. ಇವಾಗ ನಮ್ಮ ಕೈಕೋ ಮಾಡಿರೋ ಡಿಶ್ ನ ಟೇಸ್ಟ್ ಮಾಡೋಕೆ ಜಡ್ಜಸ್ ಕೇಳ್ಬೇಕಾದ್ರೆ ನಮ್ಮ ಕೈಕೋ ಅವನು ಮಾಡಿರೋ ಡಿಶ್ ನ ತಗೊಂಡು ಹೋಗಿ ಅವನ ತಂದೆ ಹತ್ರ ಕೊಬ್ಬಿಂದ ತೋರಿಸ್ತಾನೆ. ಆಮೇಲೆ ಮರ್ಯಾದೆಯಿಂದ ಕೊಡ್ಬೇಕಾದ್ರೆ ಅವರು ಅದನ್ನ ತಗೊಂಡು ನೋಡ್ತಾರೆ. ನೋಡಿದ್ರೆ ಚಿಕ್ಕದನಲ್ಲಿ ನಮ್ಮ ಕೈಕೋ ಅವನ ತಂದೆಗಾಗಿ ಮಾಡಿದ್ದ ಅದೇ ನೂಡಲ್ಸ್. ಅವನ ತಂದೆ ಚಿಕ್ಕದನಲ್ಲಿ ಒಂದು ತುತ್ತು ಕೂಡ ತಿಂದು ಟೇಸ್ಟ್ ನೋಡ್ದೇನೆ ರಿಟರ್ನ್ ನಮ್ಮ ಕೈಕೋಗೆ ನೀನ್ ತಾನೇ ಮಾಡ್ದೆ ನೀನೇ ತಿನ್ನು ಅನ್ಬಿಟ್ಟು ಹೋಗಿದ್ರಲ್ವಾ. ಇವಾಗ ಅದೇ ನೂಡಲ್ಸ್ ನ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾನೆ ಕೈಕೋ. ಮೌಂಟೇನ್ ಕೋನು ಇವಾಗ ಅದನ್ನ ತಿಂತಾರೆ. ಅದನ್ನ ಅವರು ತಿನ್ನೋ ರೀತಿಯಲ್ಲೇ ತಿಳ್ಕೋಬಹುದು ಆ ನೂಡಲ್ಸ್ ಎಷ್ಟು ಟೇಸ್ಟಿಯಾಗಿ ಇರ್ಬೋದು ಅಂತ. ಅಷ್ಟೇ ನಮ್ಮ ಕೈಕೋ ಆ ರೆಸಿಪಿನ ಕೊಟ್ಬಿಟ್ಟು ಅಲ್ಲಿಂದ ನಿಧಾನಕ್ಕೆ ನಡ್ಕೊಂಡು ಹೋಗ್ಬಿಡ್ತಾನೆ. ನಮ್ಮ ಕೈಕೋ ಅವರ ತಂದೆನು ಅಷ್ಟು ಆಡಿಯನ್ಸ್ ನೋಡ್ತಾ ಇದ್ದಾರೆ, ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ಅನ್ನೋದನ್ನೆಲ್ಲ ಮರೆತು ನನ್ನ ಮಗ ನನಗಾಗಿ ಅಡುಗೆ ಮಾಡಿ ಕೊಟ್ಟಿದ್ದಾನೆ ಅನ್ನೋ ಖುಷಿಯಲ್ಲಿ ಆ ನೂಡಲ್ಸ್ ನ ಕಣ್ಣಲ್ಲಿ ನೀರು ಕಚ್ಕೊಂಡು ತಿಂತಾ ಇದ್ದಾರೆ. ನಮ್ಮ ಕೈಕೋ ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋಕೆ ಬಂದಿಲ್ಲ, ಅವನ ತಂದೆ ಮನಸ್ಸನ್ನ ಮಗನಾಗಿ ಚೆಫ್ ಆಗಿ ಗೆಲ್ಬೇಕು ಅನ್ಕೊಂಡೇ ಬಂದಿದ್ದಾನೆ. ಸೊ ಗೆದ್ಬಿಟ್ಟ ನಮ್ಮ ಕೈಕೋ. ಇವಾಗ 7 ರೆಸ್ಟೋರೆಂಟ್ ಅಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ ಪಾಲ್ ಮತ್ತೆ ಕೈಕೋ ಇಬ್ಬರು ಸೇರಿ ಆ ರೆಸ್ಟೋರೆಂಟ್ ನ ಮಾಸ್ಟರ್ ಜೊತೆಗೆ ರನ್ ಮಾಡ್ತಾ ಇದ್ದಾರೆ. ಆವತ್ತಿನ ದಿನ ನ್ಯೂ ಇಯರ್ ಬೇರೆ, ಪಟಾಕಿ ಹಾಕಿ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೂಪರ್ ಆಗಿತ್ತಲ್ವಾ? ಆಕ್ಷನ್ ಇಲ್ಲ, ರೊಮ್ಯಾನ್ಸ್ ಇಲ್ಲ, ಒಂದು ಕಿಸ್ ಇಲ್ಲ, ರಕ್ತ ಇಲ್ಲ, ಸೂಪರ್ ಫೈಟ್ ಸೀಕ್ವೆನ್ಸ್ ಇಲ್ಲ, ಆದ್ರೆ ಸೋಲಿತ್ತಲ್ವಾ? ಮನ್ಸಿಗೆ ಒಂಥರ ಖುಷಿ ಆಗ್ತಾ ಇದೆ ಅಲ್ವಾ? ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.